ಇರುವ ಹಂದಿಗಳನ್ನೆಲ್ಲ ಗೆಲ್ಲಬೇಕು ಅಂತ ನಾವು ಹುಲಿಗೆ ಹೊಡೆದ್ರಾಗ ಇವನಾಗೆ ಸಾಧ್ಯ. ಯಾಕೆಂದ್ರೆ ಶರೀರದ ತ್ರಾಣಕ್ಕೆ ಪ್ರತೀಕ ಬುದ್ಧಿವಂತಿಕೆಯಿಂದ ಗೆಲ್ಲಬೇಕು, ತಲೆಗೆ ಹೊಡೆಯಬೇಕು. ಒಂದು ವಾಕ್ಯವು ತಲೆಗೆ ಹೊಡೆಯಬೇಕು ಅಂತ ಅದರ ಅರ್ಥ ಏನು? ನಮ್ಮ ಕೊರಳಿನ ಮೇಲಿರುವ ಭಾಗಕ್ಕೆ ಹೊಡೆಯಬೇಕು ಅಲ್ಲ, ಯಾವುದು ಶಿರೋಪ್ರಾಯವಾದದ್ದು ಅಲ್ಲಿಗೆ ಹೊಡೆಯಬೇಕು. ಬುದ್ಧಿವಂತನಾದವನು ತರ್ಕಿಸ್ತಾನೆ, ಯಾವುದು ಶಿರೋಪ್ರಾಯವಾದದ್ದು ಅಲ್ಲಿಗೆ ಹೊಡಿ, ಹಾಗೆ ಗೆಲುವನ್ನು ಹೊಂದುವುದಕ್ಕೆ ಸಾಧ್ಯ ಆಗುತ್ತೆ. ಏನು ಉತ್ಸಾಹದಿಂದ ಹೊಡೆದಾಡ್ತಾ ಇತ್ತು. ಈಗೇನಾದ್ರೂ ದುಡಿದದ್ದಕ್ಕೆ ನಿಮಗೆ ತಿಂಗಳಿಗೆ ಕೊನೆಗೆ ಇಷ್ಟು ಕೊಡ್ತೇವೆ ಅಂತ ಹೇಳುತ್ತಿದ್ರೆ ಅಷ್ಟಕ್ಕೆ ಎಷ್ಟು ದುಡಿಬೇಕು ಅಂತ ಲೆಕ್ಕ ಮಾಡಿ ದುಡಿಯುತ್ತಿದ್ದು. ಇದು ಏನು ಚಪ್ಪಳದ ದುಡಿಯುವುದು? ಈ ಸ್ವಯಂ ಸೇವಕರಿಗೆ ಉತ್ಸಾಹ ಬಂದರೆ ಜೀವನ ಹಂದು ತೊರೆದು ಹೋರಾಟ ಮಾಡ್ತಾರೆ. ಈಗ ಏನಾದರೂ ರಾಮ ಇವರಿಗೆ ನಾಳೆ ಕೊಡ್ಲಿಕ್ಕೆ ರಾಮ ಸೇವೆ ಅದಕ್ಕೆ ಬೇಕಾಗಿ ಪ್ರಾಣ ಕೊಡ್ಲಿಕ್ಕೆ ಸಿದ್ಧರಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಏನು ಕಾರಣವಾದದ್ದು? ಇವರ ಭಾವನೆ. ರಾಮ ಅಂದ್ರೆ ಯಾರೋ ಮನೆಯಿಂದ ಹಿಡಿದು ನಮ್ಮ ದೇವರು, ಅವನ ಸೇವೆ ಮಾಡಿದ್ರೆ ನಮಗೆ ಬದುಕಿನ ಸಾರ್ಥಕ ಸಿಗ್ತದೆ ಅನ್ನುವಂತಹ ನಿರ್ಣಯದಿಂದ ಒಪ್ಪಿಸಿಕೊಂಡಿದ್ದಾರೆ. ಭಾವನೆಯಿಂದ ಕೆಲಸ ಮಾಡುವವರನ್ನು ಅಲುಗಾಡಿಸಬೇಕು. ಭಾವನೆಯ ಮೇಲೆಯೇ ಏಟು ಅಲ್ಲದಿದ್ದರೆ ಅಲುಗಾಡಿಸಲಿಕ್ಕೆ ಆಗುವುದಿಲ್ಲ. ಮೈ ಮೇಲೆ ಏಟುವುದು ಪ್ರಯೋಜನ ಇಲ್ಲ. ನಮಗೆ ಈಗ ಇದು ಚೆನ್ನಾಗಿ ಅರ್ಥ ಆಗುತ್ತದೆ. ಆದ್ದರಿಂದ ಇವನ ಗೆಲುವಾಡ ಸಾಧ್ಯ. ರಾಮನ ಮುಂಭಾಗದಲ್ಲಿ ಆ ವಿಧದಿಂದ ಹನುಮಂತನ ಮುಂಭಾಗಕ್ಕೆ ನಾನು ಬಂದ ಇವನನ್ನು ಗೆಲ್ಲಬಹುದು. ಹವದಿ ಕೀಶನ ಗೆಲ್ಲಲಾರಿ ಉಪಾಯ ನಮಗೆ ಗೊತ್ತಾಯಿತು. ಗೆಲ್ಲುವುದಕ್ಕಾಗುವುದಿಲ್ಲ ಅಂತ ಅರ್ಥ ಅಲ್ಲ. ಹೋರಾಟ ಮುಖಾಮುಖಿಯಾದ ಹೊಡೆದಾಟದಲ್ಲಿ ಗೆಲ್ಲುವುದಕ್ಕಾಗುವುದಿಲ್ಲ. ಗೆಲ್ಲುವುದಕ್ಕೆ ಬೇರೆ ಒಂದು ದಾರಿ ಉಂಟು. ಇವರಿಷ್ಟೆಲ್ಲ ಹೋರಾಟ ಮಾಡುವುದು ಯಾಕೆ? ರಾಮನ ಇಷ್ಟವನ್ನು ಕೈಗೂಡಿಸಿಕೊಳ್ಳುವುದೇ. ನಮ್ಮಪ್ಪಯ್ಯ ತಂದಿರಿಸಿದ ಅಶೋಕವನದಲ್ಲಿರುವ ಜಾನಕಿಯನ್ನು ಬಿಡಿಸಿಕೊಂಡು ಹೋಗಿ ರಾಮನಿಗೆ ಒಪ್ಪಿಸಿಕೊಳ್ಳುವಲ್ಲಿ ನಾವು ಸಮರ್ಥನೆನಿಸಿಕೊಳ್ಳಬೇಕು ಅನ್ನುವಂಥ ಆಶಯವನ್ನು ಹೊಂದಿ ಉತ್ಸಾಹದಿಂದ ಹೋರಾಡ್ತಾ ಇದ್ದಾರೆ. ಈಗ ಸೀತೆಯೇ ಇಲ್ಲ ಅಂತಾದ್ರೆ ಮತ್ತೆ ಹೋರಾಟ ಸೀತೆ ಸೀತೆ ತಲೆ ಗಡಿಯುವುದು ಇಲ್ಲಿಕ್ಕೆ ಆಗುತ್ತದೋ ಇಲ್ವೋ, ಮಾಡಬಹುದೋ ಇಲ್ವೋ ಅನ್ನೋದಿಲ್ಲ. ಅನಿವಾರ್ಯವಾದ ರೀತಿಯಲ್ಲಿ ನಮಗದೆಲ್ಲ ದೊಡ್ಡ ವಿಷಯ ಅಲ್ಲ, ಮಾಡಬಹುದು. ಆದರೆ ಮಾಡಿದ್ದರಿಂದ ಪ್ರಯೋಜನ ಇಲ್ಲ. ಈಗ ಅಪ್ಪಯ್ಯ ಬೇಕು ಈಗ ಇವರನ್ನು ಗೆಲ್ಲಲಿಕ್ಕೆ ಸುಲಭ ಉಪಾಯ ಅಂತ ಅನ್ನುವುದಕ್ಕಾಗಿ ನಾನು ಜಾನಕ್ಕೆ ತಲೆಗಡಿದೆ. ಅಪ್ಪಯ್ಯನಿಗೆ ಅಪ್ಪಯ್ಯನಿಗೆ ಉಳಿಯಿತು. ಈಗ ಏನಾಗಬೇಕು? ಲಾಭ ಅಂದ್ರೆ ಯಾವುದು? ಎಷ್ಟೋ ಮಂದಿಗಳು ಸತ್ತಿದ್ದಾರೆ. ಇದು ಕಂಡವರ ಮುಂಭಾಗದಲ್ಲಿ ಹೇಳುವ ವಿಷಯ. ದೊಡ್ಡ ನಷ್ಟದಲ್ಲಿ ಇದ್ದೇವೆ ನಾವು. ಇದ್ದದ್ದೆಲ್ಲ ತುಂಬ ಮುಗಿದು ಹೋಗಿದೆ. ಇಷ್ಟ ಅಂದ್ರೆ ನಮಗೆ ಲಾಭ ಇದೆ ಅಂತ ಕಾಣಬೇಕು ಅಂತಾದ್ರೆ ಏನಾಗಬೇಕು? ತಂದಿರುವ ಸೀತೆ ಅದ್ರ ಕೊನೆ ತನಕ ಅಪ್ಪನಿಗೆ ಮುಗಿಯಿತು. ಆಗ ನಾಳೆ ಕೇಳಿದವರ ಮುಂಭಾಗದಲ್ಲಿ ಹೇಳಿಕೊಳ್ಳಿಕ್ಕೆ ಒಂದು ಉತ್ತರ ಸಿಗ್ತದೆ. ಇಷ್ಟೆಲ್ಲ ನಷ್ಟ ಮಾಡಿಕೊಂಡು ಏನು ಮಾಡಿದ ದಶಕಗಳು ತಂದ ಜಾನಕಿಯನ್ನು ಉಳಿಸಿಕೊಂಡಿದ್ದ. ಅದು ಹೆಗ್ಗಳಿಕೆ ಆಗಿದೆ. ಸೋಲಿನಲ್ಲಿಯೂ ಗೆಲ್ಲುವುದ್ರೆ ಅದು ಉದ್ದೇಶ ಗೆಲ್ಲಬೇಕು. ಕೈಯಲ್ಲಿದ್ದದ್ದು ನಷ್ಟ ಆಗಿ ಹೋಗಿದೆ. ಉದ್ದೇಶವನ್ನೇ ನಾವು ನಷ್ಟ ಮಾಡಿದ್ದೇವೆ. ಹಾಗಿದ್ರೆ ಅದು ಗೆಲುವಾಗುವುದಿಲ್ಲ. ರಾಮಬಾಳೆಯ ಸೀತೆ ಇಲ್ಲ ಅಂತ ಹಿಂದೆ ಹೋಗಲೂ ಬೇಕು. ನಮ್ಮಪ್ಪಯ್ಯನಿಗೆ ಸೀತೆ ಹಾಗಿದ್ದಂಥದ್ದು ಮಾಡುವ ಮಾಯಾ ಸೀತೆ ಒಂದು ಅವಶ್ಯಕತೆ ಉಂಟೇ ಉಂಟು. ಮಾಯಾ ಸೀತೆಯನ್ನು ನೀವು ಮಾಡಿ ಬಾಕಿದ್ದವರ ಮುಂದೆ ಒಬ್ಬ ಭಕ್ತಿ ಅಂದ್ರೆ ಕಣ್ಣು ಕಿವಿ ಎರಡೂ ಸಹಿ ಅಂದ್ರೆ ಕಿವಿ ಕಿವಿಡಾಗುವುದು ಕಣ್ಣು ಕುರುಡಾಗುವುದು. ಭಕ್ತಿ ಅಂದ್ರೆ ಮುಗಿಯಿತು. ರಾಮ ಸೀತೆ ಅಂದ್ರೆ ಮತ್ತೆ ಮುಗಿಯಿತು. ಹೌದು, ಅವನಿಗೆ ಯಥಾರ್ಥ ಸೀತೆ ಬೇಕು ಅಂತಿಲ್ಲ. ಸೀತೆ ನರಳು ಸೀತೆ ಅಷ್ಟು ಭಕ್ತಿಯ ಪರವಶತೆ. ಅಂತವನ ಮುಂಭಾಗದಲ್ಲೇ ಕೆಲಸ ಆಗೋದಿಲ್ಲ. ಆ ಹನುಮಂತನ ಮುಂಭಾಗದಲ್ಲಿ ಮಾಯಾ ಸೀತೆಯನ್ನು ಕೊಂಡೋಗಿ ಅವ ಕಾಣ್ತಾ ಇದ್ದಾಗ
ಕಡಿಮೆ. ಇವನ ಕುಂಭದಲ್ಲಷ್ಟು ಮಾಡಿದ ನಾವು ರಾಮಪಾಳಯಕ್ಕೆ ಇಡೀ ಸುದ್ದಿ ಆಗ್ತದೆ. ಇವನ ಬಾಲದ ತುದಿಗೆ ಸಂಜೀವಿನಿಯನ್ನು ಕಟ್ಟಿ ಮನೆ ಎಲ್ಲರ ಮುಗಿಗೆ ತಾಗಿಸಿದ್ದಾರೆ. ಎಲ್ಲರ ಕಿವಿಗೆ ವಿಷಯ ಮುಗಿಸ್ತಾನೆ. ಸೀತೆ ಹೋಗಿದ್ದಾರೆ. ಬಂದ ರಾಮಪಾಳೆ ನಮ್ಮ ಕೈಯಿಂದ ಸೀತೆ ಇದ್ದಾವೆ. ಎಷ್ಟು ಸುಲಭದಲ್ಲಿ ಆಗ್ತದೆ ಕೆಲಸ ಅಲ್ಲ. ಸೀತೆ ಮಾತ್ರ ಆಗಿದ್ದದೇ ಆಗ್ತದೆ. ಮಾಯಾಕರುಣೆ ಶಿವನಿಗರಿಯದ ಬೆಳೆ ಮಾತ್ರ ಅಲ್ಲ, ಇವನಿಗರಿಯದ ಬೆಳೆ ಎರಡು. ಅಂತಹ ಒಂದು ಕರುಣೆಯನ್ನು ನೋಡಿ ನಮ್ಮ ಸಂಕಲ್ಪದಿಂದ ಸಿದ್ಧವಾಗಿದ್ದೇವೆ. ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಅಲ್ಲ, ನಾವಿಬ್ಬರೇ ಇರುವಾಗ ನನ್ನನ್ನು ಸ್ವಾಮಿ ಹೇಳು. ಇನ್ನು ಅವನ ಮುಂಭಾಗದಲ್ಲಿ ನನ್ನ ಸ್ವಾಮಿ ಅಂತ ಹೇಳಿದ್ರೆ ನನ್ನ ಯೋಜನೆ ತಲೆ ಕೆಳಗಾಗಿರುವುದು. ನನ್ನನ್ನು ಎಷ್ಟು ಬೈಯುವುದಕ್ಕಾಗ್ತದೆ ಅಷ್ಟು ಬೈದೆ. ನಿನಗೆ ಸಿಕ್ಕಿದ ಅವಕಾಶ ಎಷ್ಟು ಬೇಕಾದ್ರೂ ಹೇಳು. ಕೂಡ ಪಾಪಿ ಮೂರ್ಖ ಅನ್ಯಾಯಗಾರ ಅಧಮ ಎಂಥದ್ದು ಬೇಕಾದ್ರೂ ಹೇಳು. ನೀನು ಎಷ್ಟು ಹೆಚ್ಚು ಬೈತೀವಿ ಅಷ್ಟೊಂದು ವಿಶ್ವಾಸ. ಅವನ ಮುಂಭಾಗದಲ್ಲಿ ಅವನ ಕರುಳು ಕರಗುವ ಹಾಗೆ ಕಣ್ಣೀರು ಹಾಕಿ ನೀನು ನಟನೆ ಮಾಡಬೇಕು. ನಟನೆ ಮಾಡಬಹುದು. ಹಿಂದೆ ಸುಧಾರಿಸಲಿಕ್ಕೆ ನೀನಿದ್ರೆ ನನ್ನ ಮಾಯೆ ಹೌದು. ನಿನಗೆ ಸಂದರ್ಭಕ್ಕೆ ಬೇಕಾದಾಗೆಲ್ಲ ವಿಷಯ ನೆನಪಾಗ್ತದೆ. ಹೌದಾ? ಕತ್ತರಿಸ್ತೇನೆ. ನೋಡಿದೆಯಾ ಹನುಮಾನ್? ನೋಡ್ತಾ ಇದ್ದೇನೆ ತಾಯಿ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ಒಂದು ಕೈಯಲ್ಲಿ ನನ್ನ ಮುಡಿಯನ್ನ ಹಿಡಿದಿದ್ದಾನೆ. ಹೌದು, ಕಡಗ ಹಿಡಿದು ನಿಂತಿದ್ದಾನೆ. ಈಗ ದೂರ ಮಾಡು, ದೂರ ಮಾಡು, ಕರ್ಕ ದೂರ ಮಾಡು. ಕೊರಳಿಗೆ ಬೇಡ, ಕವಳಿಗೆ ಬೇಡ, ಮಾತಾಡುದು ಹೇಗೆ ಅಮ್ಮ? ಈಗಲೂ ಇನ್ನೊಂದು ಕ್ಷಣದಲ್ಲಿ ನನ್ನನ್ನು ಕಡೆದು ಎಸೆಯುತ್ತಾನೆ. ಇಲ್ಲಮ್ಮ, ಇಲ್ಲಮ್ಮ, ಹಾಗೆ ಮಾಡಲಾರ, ಹಾಗೆ ಮಾಡಲಾರ. ನಾನೇನು ಮಾಡುವುದನ್ನು ನಿರ್ದೇಶನ ಮಾಡಲಿಕ್ಕೆ ನೀನು ಮಾಡಬೇಡ, ಮಾಡಬೇಡ ಅನ್ನೋದು. ನಿನ್ನ ತಾಯಿಯ ಪರಿಸ್ಥಿತಿಯನ್ನು ನೋಡಿದೆಯಾ? ನೋಡ್ತಾ ಇದ್ದೇನಮ್ಮ. ದುರುಳ ರಾವಣನನ್ನು ಎಳೆದು ತಂದು ಅಶೋಕವನದಲ್ಲಿ ಇರಿಸಿದಂದಿನಿಂದ ನನ್ನ ಸ್ವಾಮಿ ಇಂದು ಬಂದಾರು, ನಾಳೆ ಬಂದಾರು ಎನ್ನುವ ನಿರೀಕ್ಷೆಯಲ್ಲೇ ನಾನೇ ನೋಡಿದ್ನಲ್ಲ ತಾಯಿ. ದಿನ ದಿನ ಕಳೆದಂತೆ ರಕ್ಕಸರ ಉಪಟಳವು ಜಾಸ್ತಿಯಾಗಿ ಮಾತ್ರವಲ್ಲ, ಲಂಕೆಯ ಅಧೀಶನಾದ ರಾವಣನೇ ಪದೇ ಪದೇ ಬಂದು ನನ್ನನ್ನು ಕಾಡಿಸಿ ಪೀಡಿಸಿ ಮಾಡುವಾಗ ಈ ಮಾಯಾವಿಗಳ ಮಧ್ಯದಲ್ಲಿ ನಾನಿರಿಸಿಕೊಂಡ ಭರವಸೆಗಳು ನಿಧಾನವಾಗಿ ಕರಗುತ್ತಾ ಬಂತು. ಆ ಹೊತ್ತಿನಲ್ಲೇ ಅಲ್ಲವೇ ನೀನು ಕಾಣಿಸಿಕೊಂಡಿದ್ದೆ. ಭರವಸೆಯ ಬೆಳಕು ನನಗೆ ಮತ್ತೆ ಮೂಡಿದ ಹಾಗಾಯಿತು. ಆದರೆ ಇದು ಇವತ್ತಿಗೆ ಎಲ್ಲವೂ ಕರಗಿತು ಹನುಮ. ನೋಡು ನೋಡು ನೋಡು, ಆ ದುರುಳ ರಾಕ್ಷಸ
ನನ್ನನ್ನು ಕರೆಯಲಿಕ್ಕೆ ಸಿದ್ಧನಾಗಿದ್ದಾನೆ. ಹನುಮ, ಈ ಹೊತ್ತಿಗೂ ನಿನ್ನ ನುಡಿದು ನಾನು ಅನ್ಯನನ್ನು ಇಲ್ಲಿ ನೋಡಿದವಳಲ್ಲ. ನೀನಿಂದು ಇದ್ದೀಯಲ್ಲ, ಅದೊಂದು ಭರವಸೆ ಇದೆ. ಹೇಗಾದರೂ ಮಾಡಿ ಆ ದುರ್ಗದಿಂದ ನನ್ನನ್ನು ಬಿಡಿಸೋ ಹನುಮ. ಅವಳ ತಲೆ ಸ್ವಲ್ಪ ಹೊತ್ತು ಬಿಡ್ತೀಯ. ಅವಳಿಗೆ ಎರಡು ಮಾತು ಮಾತಾಡ್ಲಿಕ್ಕೆ. ಅವಳು ನನಗೆ ಅಮ್ಮ ಹೌದಾ? ಹೌದು. ಅವಳ ತಲೆ ನಾನು ಕತ್ತರಿಸುವಾಗ ಅವಳ ರಕ್ತ ನಿನ್ನ ಮೈಗೆ ಚಿಮ್ಮುವುದು ನನಗೆ ಇಷ್ಟ ಆಗ್ತದ. ಆದ್ರಿಂದ ನೀನು ದೂರವ, ನೀ ದೂರವ, ನಾವೆಲ್ಲಿ ಮಾತಾಡುವ. ಅಮ್ಮ ಅಲ್ಲಿ ಇರ್ಲಿ. ನೀನು ಮತಿವಂತಾಗುವ ಕಡಲೆ ಕೇಳೋ ಅಸಾಮಾನ್ಯ ಬುದ್ಧಿಮತ್ತೆಯನ್ನು ತೀಕ್ಷ್ಣವಾಗಿ ಹೊಂದಿದಂತ ನಿನ್ನಂತವರು ಲಂಕೆಯ ಯುವರಾಜ ಯೋಚಿಸು. ಬುದ್ಧಿಯನ್ನು ಕೆಲಸ ಕೊಟ್ಟಿದ್ದಾಗ ನಮ್ಮ ಒಂದು ವಿಚಾರವೋ ಪ್ರವೃತ್ತಿಯೋ ಅದರಲ್ಲಿ ಉತ್ತೀರ್ಣವಾಗದಿದ್ರೆ ಅದನ್ನು ಬುದ್ಧಿವಂತಿಕೆ ಅಂತ ಹೇಳುವುದರಲ್ಲಿ ಅರ್ಥ ಉಂಟು. ಈಗ ಎಲ್ಲಿ ವೈಫಲ್ಯ ಆಗ್ತದೆ? ಈಗ ನೀನು ಹೊರಟ ಕಾರಣ ಯಾವುದಕ್ಕೆ? ಅಮ್ಮನ ಕರುಳಿಗೆ ಖಡ್ಗವಾಗಿಸಿಕೊಂಡು ಏನನ್ನು ಸಾಧಿಸುವುದಕ್ಕೆ? ನನ್ನ ಹೆತ್ತಮ್ಮ ನಿನಗೆ ಅಪ್ಪ ಆಗಿರ್ಬೋದು, ನನಗೇನು ಸಂಬಂಧ? ಆದ್ರೆ ನಿನ್ನ ಅಪ್ಪ ಯಾವತ್ತು ನಿನಗೆ ಗೊತ್ತಿರಬೇಡ್ವಾ? ನನ್ನ ಅಪ್ಪ ಪೌಲಸ್ತನ ಸುತ್ತ ನಿನ್ನ ತಾತ ಅಲ್ವಾ? ತಾತ ಅದೊಂದು ವಿಷಯ ಸಾಕು, ಅದೊಂದು ವಿಷಯ ಸಾಕು. ನೀನು ತಾಳುವುದಕ್ಕೆ, ನೀನು ತಾಳಿ ನಿಲ್ಲುವುದಕ್ಕೆ. ಈಗ ಅವರು ಪೌಲಸ್ತನ ಸುತ್ತ ಆದರೆ ನಾನು ತಲೆಗಡಿಬಾರದು ಅಂತ ಹೇಳ. ಈಗ ಅತಿ ಬಲಾನ್ವಿತರಾದವರು ಯಾರು? ಈಗ ನಿನ್ನ ಅಪ್ಪ. ಅಯ್ಯೋ, ಅತಿ ಬಲಾನ್ವಿತರು, ಅತಿ ಬುದ್ಧಿವಂತರು, ಅತಿ ವಿದ್ಯಾವಂತರು ಎಲ್ಲ ಅತಿಯೇ. ಅದೇ ಅಲ್ಲ, ಅತಿ ಸರ್ವತ್ರ ವರ್ಜಯ ಉಂಟು ಹಾಗೆ ನನಗೆ ಹೇಳುವುದಲ್ಲ. ಈಗ ಹಾಗೆ ಹೇಳುವುದಲ್ಲ, ಸರ್ವತ್ರಕ್ಕೆ ವರ್ಜಯ. ಅದು ಸರ್ವತ್ರಕ್ಕೆ ವರ್ಜಯ, ಅದು ಅವರಿಗೆ ಮಾತ್ರ ಸಮನ್ವಿತವಾಗುತ್ತೆ. ಈಗ ಅತಿ ಬಲಾನ್ವಿತ ಭೂತಪತಿ ಭಕ್ತರಾದಂತ ಶಿವಭಕ್ತ, ಅಖಂಡ ಶಿವಭಕ್ತಿಯಾಗಿ ಕೋಟಿ ಹಿಮಾಲಯಗಳೆಲ್ಲ ಸ್ಥಾಪನೆ ಆದದ್ದನ್ನು ಕೇಳಿವಲ್ಲಂತ ನಾವು ಈಗ ಆ ಹಿನ್ನೆಲೆ ಯೋಚನೆ ಮಾಡುವ. ಈಗ ನೀನು ಮಾಡಲಿಕ್ಕೆ ಹೊರಟದ್ದು ಅವರಿಗೆ ಭಸ್ಮಧಾರಣೆ ಮಾಡಿ ರಾತ್ರಿ ರತ್ನಪಲ್ಲಣ್ಣದಲ್ಲಿ ಓಡಿಸಿದರೆ ಬೆಳಗ್ಗೆ ಏಳುವಾಗಲೂ ಮೈಯಲ್ಲಿ ಧರಿಸಿದ ಭಸ್ಮ ಒಂದಿನಿಂದ ವಿಚಲಿತಾಗುವುದಿಲ್ಲ. ಹೌದೌದು, ಆಗಲಿ, ನನಗೆ ಆಕ್ಷೇಪ ಇಲ್ಲ. ಅಲ್ಲ, ನನಗೆ ಆಕ್ಷೇಪ ಇಲ್ಲ. ಅವರು ಶಿವಭಕ್ತ ಆಗ್ತಾರೆ. ಹೌದು, ಮತ್ತೆ ಹೌದು. ವರ್ತಮಾನ ಕಾಲದಲ್ಲಿ ಇದ್ರೆ ನಮ್ಮಪ್ಪ ನಾನು ನೋಡಿದ್ದನ್ನು ನಾನು ಯಾಕೆ ಅಲ್ಲ ಅಂತ ಹೇಳುದು? ನಾನು ನಿನ್ನ ಭಕ್ತನ. ನಿನ್ನ ಅಪ್ಪ ಮಲಗಿರುವಾಗ ನಾನು ನೋಡಿದ್ದೇನೆ. ನಾನು ಲಂಕೆಯಿಂದ ಬಂದದ್ದಲ್ವೋ, ಲಂಕೆಯನ್ನೆಲ್ಲ ಹುಡುಕುವಾಗ ನನಗೆ ಅದು ಸಿಕ್ಕಿದೆ. ರಾವಣನು ಸಿಕ್ಕಿದೆ, ಭಸ್ಮದ ನಾಮವು ಸಿಕ್ಕಿದೆ, ಎಲ್ಲ ನೋಡ್ಲಿಕ್ಕೆ ಸಿಕ್ಕಿದೆ. ಆದ್ದರಿಂದ ಆದ್ರೆ ಅದಕ್ಕೆ ಅರ್ಥ ಬೇರೆ ಸಿಕ್ಕಿದೆ. ಅದಿರ್ಲಿ, ಅದೆಂತದ್ದು ಇರ್ಲಿ. ನಿನ್ನ ಅಪ್ಪನ ಕುರಿತಾಗಿ ನೀನು ಹೇಳಿದ್ದು ನಿನ್ನ, ಅದು ಸರಿ, ಅದು ಸಾರ್ಥಕವೇ ಇರ್ಬೋದು. ಆದರೆ ಈಗ ಅಂತ ಅಪ್ಪನಿಗೆ ಮಗನ ನೀ ತಾಳುದು ಬಿಟ್ಟು ಈಗ ಅಪ್ಪನಲ್ಲಿ ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ, ಇಂದು
ವಿಷ್ಣು ರುದ್ರ ಇಂದ್ರಾದಿಗಳು ಒಟ್ಟಾಗಿ ಬಂದು ರಾಮನನ್ನು ರಕ್ಷಿಸುವುದಕ್ಕೆ ಹೊರಟರು. ರಾಮ ಲಕ್ಷ್ಮಣರನ್ನು ಮಡುಹದೆ ಬರುವುದಿಲ್ಲ ಅಂತ ವಚನವನ್ನು ಭಾಷೆಯ ರೂಪದಲ್ಲಿ ಆಡಿ ಬಂದಲ್ಲಿ ಈಗ ಹೋಗಿ ಹೋಗಿ ಯಾವುದನ್ನು ಮಾಡುವುದಕ್ಕೆ? ರಾಮ ಲಕ್ಷ್ಮಣರನ್ನು ನಿನಗೆ ಎದುರಾಳಿಗಳು. ರಾಮಸತಿಯಾದಂತಹ ಲಕ್ಷ್ಮಣನಿಗೆ ಅತ್ತಿಗೆಯಾದಂತಹ ಸೀತಾದೇವಿ ನಮ್ಮ ಅಮ್ಮನ. ಈಗ ಅವಳ ಮೇಲೆ ಅದು ಇಷ್ಟ ಅಲ್ಲ. ಈಗ ನ್ಯಾಯಾನ್ಯಾಯಗಳ ಪರಿಕಲ್ಪನೆ ಅವರವರ ಬದುಕಿನ ವಿಚಾರ ಆಚಾರಗಳಿಗೆ ಸಂಬಂಧಿಸಿ ಪ್ರತ್ಯೇಕವಾಗಿರ್ತದೆ. ಈಗ ನಮಗೆ ನ್ಯಾಯ ಅಂತ ಕಂಡದ್ದು ನಿಮಗೆ ನ್ಯಾಯ. ಈಗ ನಾನು ಹೇಳ್ತಾ ಇರುವುದು ನಮಗೆ ಇದು ಅನ್ಯಾಯವೇ, ಘೋರಾನ್ಯಾಯ, ಅಪರಾಧ, ಪಾತಕ ಅಂತ ಆಗ್ತದೆ ಅವರ ತರಗತಿ. ಆದರೆ ನಿನ್ನ ನೆಲೆಯಿಂದ ರಾಕ್ಷಸರಿಗೆ ಸಂಬಂಧಿಸಿ ಯೋಚಿಸುವುದು. ಈಗ ರಾಕ್ಷಸರಿಗೆ ನಿನ್ನಪ್ಪ ಅನ್ಯಾಯ ಮಾಡಿದ್ದಾನೆ, ಅನ್ಯಾಯ ಪಥಗತಿಯ ಖಂಡಿತ ನಿಮಗೆ ಇಲ್ಲ. ರಾಕ್ಷಸರಿಗೆ ಅನ್ಯಾಯ ಶ್ರುತಿಶಾಸ್ತ್ರ ಕೋವಿದರಾದಂತಹ ಅವರು ಆ ಶ್ರುತಿಯನ್ನು ಶಾಸ್ತ್ರವನ್ನು ತಮ್ಮ ಕುಲದ ಅಭ್ಯುದಯಕ್ಕಾಗಿ ಬಳಸಿದ್ದಾರೆ ಅಂತ ನೀನು ಒಪ್ಪಿದೆಯಾ? ಆ ನೆಲೆಯಿಂದ ನೀನು ಕೊಲ್ಲಬಾರ್ದಲ್ಲ, ನೋವು ಮಾಡಬಾರ್ದಲ್ಲ. ಈಗ ಬೇಕು ಅಂತ ಬಯಸಿದ್ದರು ತಾನಾಗಿ ಬಿಟ್ಟು ಕೊಟ್ಟ ರಾಕ್ಷಸರಿಗೆ ನ್ಯಾಯ ಅಲ್ಲ. ಇದನ್ನು ನಿನ್ನಪ್ಪ ಒಪ್ಪಿದವರು ಹೌದಾ? ಒಂದೇ ಸಲ ಭೂತಪತಿ ಭಕ್ತನಾದಂತಹ ಅಲ್ಲಿ ಮಾಡಿಕೊಂಡು ಈಗ ಲೋಕಲೋಕಾಂತರದಿಂದ ಶಕ್ತಿಗಳನ್ನು ಸತ್ವಗಳನ್ನು ವಶೀಕರಿಸಿ ತಾನು ಗೆಲ್ಲಬೇಕು ಅಂತ ಹೊರಟ ಕೈಲಾಸದ ಮುಂಭಾಗದಲ್ಲಿ ಬಂದ. ಇದು ಪರಶಿವನ ಆಲಯ ಅಂತ ಅರಿತ ಕಾಲದಲ್ಲಿ ಕೈಲಾಸದ ಬುಡಕ್ಕೆ ಕೈ ಹಾಕುವುದಕ್ಕೆ ಹೊರಟ. ಅಲುಗಾಡಿಸಿ ಅದನ್ನು ಎತ್ತಿ ಏನ್ ಮಾಡ್ಲಿಕ್ಕೆ ಹೊರಟಿದ್ರು ಗೊತ್ತಿಲ್ಲ. ಅಂತ ಎತ್ತುವುದಕ್ಕಾಗ್ತದಂತ ನೋಡುವುದಕ್ಕೆ, ತೂಗಿ ಎಳೆದು ನೋಡುವುದಕ್ಕೆ ಇರ್ಬೋದು. ಕೈ ಅಡಿಗೆ ಸಿಲುಕಿ ಅಲ್ಲಿಗೆ ಇಲ್ಲ, ಕೈಲಾಸವನ್ನು ಎತ್ತುವುದಕ್ಕಾಗುವುದಿಲ್ಲ, ಪಶುಪತಿಯನ್ನು ನಾನು ಹೊಂದುವುದಕ್ಕಾಗುವುದಿಲ್ಲ, ನನ್ನವರನ್ನಾಗಿಸಿಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಬಿಟ್ಟು ಇಲ್ಲ. ಸಾಮಗಾನವೇ ಆಗಲಿ, ರೋದನವೇ ಆಗಲಿ, ರೋದನದಲ್ಲಿ ಹುಂಬಿದ್ದು ವೇದವಾಣಿಯೇ ಆಗಲಿ, ಪರಶುವ ಸಂಪ್ರೀತಿಗೆ ಬೇಕಾದಂತೆ ಸ್ತುತಿ ಮಾಡಿದವರು. ಮತ್ತೆ ಆ ರವದಿಂದಲೇ ರಾವಣ ಅನ್ನೋ ಅನ್ನರ್ಥ ನಾಮ ಬಂತು, ಹೆಸರು ಅದನ್ನೇ ಹೇಳಿದ್ದು ನಾನು, ಅದನ್ನೇ ಹೇಳಿದ್ದು. ಹೆಸರೇ ಬರೋದು ನಾವೇನು ಸೋತರು ಹೆಸರು ಬರುವಂತೆ ವರ್ತಿಸುವವನು ರಾವಣ. ಸೋತ ಹೆಸರು ಶಾಶ್ವತವಾಗಿ ಉಳಿಸಿಕೊಂಡವನು ರಾವಣ. ಆದ್ದರಿಂದಲೇ ಪರಶಿವ ಸಂಪ್ರೀತಿಯನ್ನು ಹೊಂದಿದ ಭೂತಪತಿ ಭಕ್ತ ರಾವಣ, ಅನ್ಯಾಯ ಪಥಗತಿಯವನಲ್ಲ. ಶ್ರುತಿಶಾಸ್ತ್ರ ಕೋವಿದನಾದವನು ಎಲ್ಲಿ ವೇದ, ಎಲ್ಲಿ ನಾದ, ಎಲ್ಲಿ ಬಲ ಇದನ್ನು ಚೆನ್ನಾಗಿ ಅರಿತ ಬಂದಿದ್ದಾನೆ. ಈಗ ಇದು ಒಳ್ಳೆ ಕಥೆ. ಈಗ ಯಾಕೆ ಹೇಳಿದೆ ಅಂದ್ರೆ ಈ ನನ್ನ ಅಪ್ಪನನ್ನು ಅನ್ಯಾಯದ ಪಥಗತಿಯ ಮಾತ ನಾನು ಹೇಳಲಿಕ್ಕೆ ಹೊರಟು ನನ್ನ ಮುಂಭಾಗದಲ್ಲಿ ನೀವು ಇದನ್ನು ಸಮರ್ಥನೆ ಈಗ ನೀನು ಮಾಡುವುದಿಲ್ಲ. ನಿಮ್ಮ ಕುಲಕ್ಕೆ ಅವರಿಗೆ ನ್ಯಾಯ ಒದಗಿಸುವುದಕ್ಕೆ ಬೇಕಾಗಿ ಯಾವುದನ್ನಾದ್ರೂ ಮಾಡ್ತಾರೆ. ಈಗ ತನ್ನ ಕೈ ಅಡಿಗೆ ಸಿಲುಕಿದಾಗ ಶಂಕರನ ತಲ್ಲಿಯೇ ಬೇಡ ಅಂತ ಬಿಟ್ಟುಕೊಡದೆ ಮತ್ತು ಶಂಕರನನ್ನು ಹೊಂದುವಲ್ಲಿಯೇ ತನ್ನನ್ನು ಪ್ರವೃತ್ತರಾಗಿಸಿದ ನಿನ್ನ ಅಪ್ಪಯಲ್ಲಿ ಇದು ತನಕದ ಹೋರಾಟದಲ್ಲಿ ಸೀತೆಯನ್ನು ಹೊಂದುವುದಕ್ಕಾಗಲಿಲ್ಲ ಎಂಬುದರಿಂದ ಸೀತೆಯನ್ನು ಹೊಂದುವ ಕಾಮನೆಯನ್ನೇ ಬಿಟ್ಟುಕೊಟ್ಟು ಅವಳ ತಲೆಗೆ ಕತ್ತಿ ಇಟ್ಟ ನೀನೇ ಯೋಚನೆ ಮಾಡಿ. ಈಗ ಶ್ರುತಿಶಾಸ್ತ್ರವನ್ನು ಅರಿತವನಾಗಿ ಉಪಾಯಾಂತರದಿಂದ ಬೇರೆ ವಿಧಾನದಿಂದ ಸೀತಾದೇವಿಯನ್ನು, ಈಗ ನಮಗದು ತಪ್ಪೇ, ನಮ್ಮದು ವಿರೋಧವೇ, ನಮ್ಮದು ಹೋರಾಟವೇ. ಸೀತೆಯನ್ನು ನೀವು ಹೊಂದುವುದಕ್ಕೆ ಇದ್ದವರಲ್ಲ ಎಂಬುದು ನಮ್ಮ ನಿಗಮನವೇ. ಆದರೆ ಸೀತೆಯನ್ನು ಹೊಂದುವಂತೆ ರಾವಣೇಶ್ವರ ಹೊಂದುವಂತೆ ಏನು ಮಾಡಬೇಕು ಅದನ್ನು ನೀ ಮಾಡಬೇಕು. ಬಿಟ್ಟರೆ ರಾಮನಿಗೂ ಯಾರಿಗೂ ಸೀತಾದೇವಿ ಇಲ್ಲದಂತೆ ಕೊರಳಿಗೆ ಕತ್ತಿ ಇಟ್ಟು ಕಡಿದೆ ಅಂತ ಆದರೆ ನಿನ್ನ ಅಪ್ಪನ ಪಾಲಿಗೆ ಇಂದ್ರಾರಿಗಿಂತ ದೊಡ್ಡ, ನಾನು ಹೇಳ್ತೇನೆ ಅಂತ ಅಲ್ಲ, ನೀನು ಬೇಸರ ಮಾಡಬೇಡ, ನಿನ್ನನ್ನು ನಿಂದಿಸುವುದಕ್ಕೆ ಹೇಳುವುದಲ್ಲ, ಭವಿಷ್ಯ ನಿನಗೆ ಅರ್ಥ ಆಗ್ಲಿಕ್ಕೆ ಹೇಳುವುದು. ರಾವಣನ ಬದುಕಿನ ಅತ್ಯಂತ ದೊಡ್ಡ ಕಳಂಕ ಇಂದ್ರಾರಿ ಅಂತ ಆಗಬಾರದಲ್ಲ. ಆದ್ದರಿಂದ ಕಳಂಕವಾದಂತಹ ಈ ಕೃತ್ಯದಿಂದ ವಿಮುಖರ ಆ ಕತ್ತಿ ತೆಗಿ, ಹೋರಾಟ ಅಲ್ವೋ. ಈಗ ನೀನು ಗೆಲ್ಲುವುದಕ್ಕೆ ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಉಂಟು, ನೀನು ಮಾಯ ಮಾಡು, ಈಗ ಮಾಯ ಯುದ್ಧ ಮಾಡು. ಈಗ ನನಗೆ ಕೆಟ್ಟ ಹೆಸರು ಬರಬಾರದು ಅನ್ನುವುದಕ್ಕೆ ನಿನ್ನ ಕಾಳಜಿಯ ಅಲ್ಲ, ಸೀತೆ ಸಾಯಬಾರದು ಅನ್ನುವುದಕ್ಕೆ. ಈಗ ನಿನಗೆ ಒಳ್ಳೆಯದಾಗಿ ಅದರಿಂದ ನನಗೆ ಒಳಿತಾಗ್ತದಾದ್ರೆ ನಿನಗೆ ಆಕ್ಷೇಪ ಕೊಡ್ತಾರೆ. ನಿನಗೆ ಕೆಟ್ಟದಾಗಿ ನನಗೆ ಒಳ್ಳೆಯದಾಗುದಿದ್ರೆ ನಿನಗೆ ಆಕ್ಷೇಪ. ಈಗ ನಿನಗೂ ಒಳ್ಳೆಯದಾಗುವುದರಲ್ಲಿ ನನ್ನ ಒಳಿತು ಉಂಟು. ಆದ್ದರಿಂದ ನಾನು ಹೇಳುವುದು ಸೀತಾದೇವಿಯನ್ನು ಉಳಿಸಿಕೊಳ್ಳುವುದು ನನಗೆ ಮಾತ್ರ ಅನಿವಾರ್ಯ ಅಲ್ಲ, ರಾವಣ ಸುಖವಾದರೂ ಇಂದ್ರಾರಿಗೂ ಮೇಘನಾದರಿಗೂ ಅನಿವಾರ್ಯ ಅಂತ ಆಗ್ತದೆ. ಆದ್ದರಿಂದ ಬೇಡ, ಇದು ಬೇಡ, ನಿನ್ನ ದಾರಿಗೆ ಬರೋಣ. ನಿನಗೆ ಒಳ್ಳೆಯದಾಗುತ್ತಾ ನನಗೆ ಕೇಡಾಗುವುದಾದ್ರೆ ನನ್ನದು ಆಕ್ಷೇಪ. ನನಗೆ ಒಳ್ಳೆಯದಾಗುತ್ತಾ ನಿನಗೆ ಅದರಿಂದ ಏನೇನು ಹಾನಿ ಆಗುತ್ತೋ ಇಲ್ಲೋ ಅನ್ನೋದು ನನಗೆ ವಿವೇಚನೆ ಬೇಡ. ಈಗ ನಿನ್ನ ಒಳ್ಳೆಯದನ್ನೇ ನೀನು ನೋಡಿದ್ರು ಈ ಕೃತ್ಯ ಮಾಡಬಾರ್ದು. ಈಗ ನಮ್ಮ ಒಳ್ಳೆಯದನ್ನು ನೋಡಿ ಮಾಡಬೇಕು ಅನ್ನುವುದನ್ನೇ ಪ್ರಧಾನ ಲಕ್ಷ್ಯವನ್ನಾಗಿ ನಾವು ಇರಿಸಿಕೊಂಡ್ರೆ ಇವಳ ತಲೆಗಟ್ಟಿದ ಬೇರೆ ದಾರಿ ಇಲ್ಲ. ಯಾಕೆ ಹೌದು ನಿನಗೆ ಹೇಗರ್ಥ ಆಗ್ತದ ಮರ ಹಾರುವವನಿಗೆ? ಮರ
ಅಯ್ಯ, ನಿನ್ನ ಸಮ್ಮುಖದಲ್ಲಿ ನಾನು ಕೈಗೊಂಡಂತಹ ಕಾರ್ಯವನ್ನು ಸಮರ್ಥಿಸಬೇಕಾದ ಅನಿವಾರ್ಯತೆ ಅವಶ್ಯಕತೆ ಎರಡೂ ನನಗಿದೆ. ಸಮರ್ಥಿಸಿದ ಒಪ್ಪಿದ್ರೆ ಸಾಕು. ನಾನು ನಿರ್ಣಯ ಮಾಡಿದ್ದನ್ನು ಮಾಡಿ ಮುಗಿಸ್ತೇನೆ. ಅಲ್ಲ, ನಿರ್ಣಯ ಸರಿಯಾದ ತಪ್ಪತ್ತಿಗೆ ನಿನ್ನ ನಿರ್ಣಯವನ್ನು ನೀನು ಅಷ್ಟು ಯೋಚನೆ ಮಾಡದೆ ಮುಂದಾಗ್ತೇನೆ ನಾನು. ಎಷ್ಟು ಯೋಚನೆ ಮಾಡಿದ್ರು ಒಂದು ಅಪರಿಮಿತಿ ಇರ್ತದಲ್ಲ. ಹಾ. ಈಗ ನಿನ್ನ ಅಪ್ಪ ದಶಕಂಠ, ಹೌದು. ನೀನು ಏಕಕಂಠ, ಹ್ಮ್. ಹೌದಲ್ಲ? ನಿನ್ನ ಅಪ್ಪನೇ ಈಗ ಮಾಡಿದ ನಿರ್ಣಯವನ್ನು ಪರಾಮರ್ಶಿಸಿ ಅದನ್ನು ತಿದ್ದುಪಡಿ ಮಾಡಿ ಪರಿಷ್ಕಾರ ಮಾಡಿ ಮುಂದೆ ಹೋಗಿದ್ದಾರೆ ಅಂತ ಆದಾಗ ಮಾಡಬಾರದು ಅಂತ ಇಲ್ವಲ್ಲ? ಅಲ್ಲ, ಹಾಗಲ್ಲ. ಈಗ ದಶಕಂಠರಾಗಿರಲಿ ಹೌದು. ಅಥವಾ ಏಕಕಂಠರೇ ಆಗಿರಲಿ, ಹೌದು. ಯಾವುದೋ ಒಂದು ಯೋಜನೆಯನ್ನು ಹಾ. ಕಾರ್ಯದ ಪೂರ್ವದಲ್ಲಿ ಮಾಡುವುದಕ್ಕೂ ಕಾರ್ಯ ನಡೆಯುತ್ತಾ ಪರಿಣಾಮದ ಸನಿಹವನ್ನು ಸೇರಿದಾಗ ಮಾಡುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಈಗ ನೀಲಕಂಠನಿಗೆ ಎದುರಾದ ಕಾರಣದಲ್ಲಿ ಅಪ್ಪನೇ ಅವರ ಯೋಜನೆಯನ್ನು ಪರಿಷ್ಕರಿಸಿ ದಾರಿ ಬದಲಿಸಿ ನಿನಗೆ ಗೊತ್ತು. ನಿನಗೆ ಗೊತ್ತು, ಶಕ್ತಿಯಿಂದ ಅಂತ ಹೊರಟದ್ದನ್ನು ಭಕ್ತಿಯಿಂದ ಸಾಧಿಸಿದವರಲ್ವ. ಹೌದು. ಈಗಲೇ ನಾನು ಹೇಳಿದ್ದೆ, ಹಾ. ಈಗ ಇಲ್ಲಿಗೆ ಶಕ್ತಿ ಅಲ್ಲ, ಈ ಶಕ್ತಿ ಅಲ್ಲ, ಹೀಗೆ ಶಕ್ತಿ ಅಲ್ಲ. ಅದೇ ನಾನು ಹೇಳುದು. ಶಕ್ತಿಯಿಂದ ಆಗದೆ ಇದ್ದದಲ್ಲಿ ಆಗುವಲ್ಲಿಗೆ ಭಕ್ತಿ, ಹಾ. ಶಕ್ತಿಯಿಂದ ಆಗದೆ ಹೋದರೆ ಆಗುವಲ್ಲಿಗೆ ಯುಕ್ತಿ. ಹೀಗೆಲ್ಲ ವಿನಿಯೋಗ ಮಾಡಬೇಕು ಬುದ್ಧಿವಂತನಾದ. ಈಗ ರಾಮಬಲದಿದ್ರು ನಿನ್ನ ಶಕ್ತಿ ಸಾಲದು ಅಂತ ನಿನಗೆ ಖಂಡಿತ. ಯಾರಿಗೆ? ನಿನಗೆ ಹಾಗಲ್ಲ. ಇಲ್ಲ. ಆಹಾ, ಈ ಯುಕ್ತಿಯು ನಮ್ಮ ಶಕ್ತಿ ಅಲ್ಲ, ಆಗಲಿ. ಹೌದು. ಈಗ ಮುಖಾಮುಖಿಯಾದ ಹೋರಾಟ ಮಾಡುವುದೊಂದೇ ನಮಗೆ ಶಕ್ತಿ ಅಲ್ಲ, ಅದನ್ನು ಮಾತ್ರ ಸೀಮಿತವಾಗಿ ಹೊಂದಿರುವ ಅದೇ ಶಕ್ತಿ. ಸರಿ, ಸರಿ. ಯುಕ್ತಿಯನ್ನು ವಿನಿಯೋಗ ಮಾಡಿ ವಿರೋಧಿಯನ್ನು ಗೆಲ್ಲುವುದು ನಮ್ಮ ಶಕ್ತಿ, ಅದು ನಮ್ಮ ದೌರ್ಬಲ್ಯ ಅಲ್ಲ. ಆದ್ದರಿಂದ ನಾವು ಅದನ್ನು ಮಾಡಬಹುದು. ಇನ್ನು ಯಾಕೆ ಮಾಡಬೇಕು ಅನ್ನೋದು ಪ್ರಧಾನ ಪ್ರಶ್ನೆ. ಈಗ ನೇರ ಹೋರಾಟವೇ ಮಾಡಬಾರ್ದು? ಹೌದು. ಮಾಡಬಹುದು, ನಡೀತಾ ಉಂಟಲ್ಲ. ಈಗಲೂ ಉಂಟ, ಸಾಮರ್ಥ್ಯ ಉಂಟು, ಹುಮ್ಮಸ್ಸು ಉಂಟು. ರಾಮನ ಲಕ್ಷ್ಮಣನು ಈಗಲೂ ಹೊಡೆದಾಕಿ ಹೊಡೆದಾಕಿದ್ದಾನೆ ಅಂತ ಹೊರಟ್ರೆ ಏನಾಗುತ್ತದೆ? ಈ ಕ್ಷಣಕ್ಕೆ ಕೆಲವನ್ನು ಕಂಡುಕೊಳ್ಳುವುದಕ್ಕೆ ಆಗ್ತದೋ ಇಲ್ವೋ ಅನ್ನೋದು ಪ್ರಶ್ನೆ. ಇನ್ನು ಒಂದು ಕೇವಲ ಹೊಡೆದಾಟದಿಂದ ಈ ತನಕ ಒದಗಿ ಬಂದಂತಹ ಪರಿಣಾಮವನ್ನು ಅವಲೋಕಿಸಿದರೆ ಕೊನೆಗೆ ಗೆಲುವು ಬಂದರೂ ಒದಗಿದ ನಷ್ಟವನ್ನು ಇಲ್ಲ ಅಂತ ಹೇಳಲಿಕ್ಕಾಗುತ್ತದೆ. ದೊಡ್ಡ ನಷ್ಟ ಆಗ್ತದೆ. ಈಗಾಗಲೇ ಅನೇಕರು ಸತ್ತಿದ್ದಾರೆ. ಧರಣಿಗೆಯು ಖಡವಂಶ ಸಸಿ ಉರಿಯಿತು. ನಷ್ಟ ಆಗ್ತಾ ಉಂಟು, ಬಹಳ ದೊಡ್ಡ ನಷ್ಟವನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಈಗ ಇವತ್ತೋ ನಾಳೆಯೋ ಯುದ್ಧ ಮುಂದುವರಿದು ರಾಮ ಲಕ್ಷ್ಮಣನ ಹೊಡೆದಾಕಿ ಕೊನೆಗೂ ನಾವು ಗೆದ್ದೆವು ಅಂತ ಆಗುವಾಗ ಮತ್ತೆ ನನ್ನ ಅಪ್ಪನು ನಾನು ಜಾನಕಿ 3 ಜನ ಹೋಗಿದ್ದೇವಲ್ಲ ಹೇಳಿದ್ನ. ಹಾಗಿದ್ರೆ ಹೇಗೆ ಇದ್ದವರನ್ನಾದ್ರೂ ಉಳಿಸಿಕೊಂಡು ಗೆಲುವನ್ನು ಕಾಣಬೇಕು ಅಂತಾದ್ರೆ ಏನು ಮಾಡಬೇಕು? ಅದಕ್ಕೆ ಸುಲಭದಲ್ಲಿ ಒಂದೇ ಮಾಡಿ, ಈಗ ಕರ್ಕೊಂಡು ಬಂದ ಸೀತಾದೇವಿಯ ಅಪ್ಪನ ಪ್ರಾತಿನಿಧ್ಯ ಹೊಂದಿ ನೀನಾದರೂ ರಾಮನ ಪಾದಕ್ಕೆ ಒಪ್ಪಿಸಿಬಿಡು. ತರಣಿಯ ಖಳವಂಶ ಸಸಿ ಉರಿಯುವುದು ಅಂತ ನೀ ಹೇಳ್ತೀಯಾದ್ರೆ ಇದೇ ಸೀತಾದೇವಿಯನ್ನು ಕೊಂಡೋಗಿ ರಾಮನಿಗೆ ಒಪ್ಪಿಸಿಬಿಡು. ನಿತ್ತಲ್ಲಿ ನಿಲ್ಲದೆ ಮರದಿಂದ ಮರಕ್ಕೆ ಹಾರುವ ಮಂಗನಾದ ನಿನಗೆ ಇದಕ್ಕಿಂತ ದೊಡ್ಡ ಯೋಚನೆ ಬಂದಿದೆ. ಅಲ್ಲಿ ಇದು ಒಳ್ಳೆ ಯೋಚನೆ, ಆ ರಾಮ ಹೇಳಿದ ಯೋಚನೆ. ಚಂಚಲ ಸ್ವಭಾವ ನಮ್ಮದು, ಸ್ಥಿರ ಬುದ್ಧಿ. ಆಗಾಗ ಗೆದ್ದು ಬದಲಿಸುವ ಜಾಗ ಅಲ್ಲ ಏನು ನಮ್ಮದು. ಮತ್ತೆ ಈಗ ನಾವು ನಿಂತಲ್ಲಿ ನಿಲ್ಲುವುದೇ. ಜಾನಕಿಯನ್ನು ಮರಳಿಸಿಕೊಡುವ ಪ್ರಶ್ನೆಯೇ ಇಲ್ಲ. ಮತ್ತೆ ಅವಳಿಂದ ಅನ್ಯಾಯ ಆಗ್ತದೆ, ಅವಳಿಂದ ಸರ್ವನಾಶ ಆಗ್ತದೆ ಅಂತ ಹೇಳುವುದು ನೀನೆ. ಅವಳಿಂದ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡದಿರುವುದು ಕೆಲವು ಸಲ ನಮಗೆ ಸಂಕಟ ಆಗುವುದೇನು ಗೊತ್ತುಂಟು. ನಾವು ಹೇಳಲಿಕ್ಕಾಗುದಿಲ್ಲ ಅಂತ ಸ್ಥಾನದಲ್ಲಿ ಅವರಿದ್ದಾರೆ. ಹಾಗೆಂದು ಅವರಿಗಿರುವಂತಹ ಒಂದು ಕೆಟ್ಟ ಹವ್ಯಾಸದಿಂದಾಗಿ ಸಮಸ್ತರಿಗೂ ಸಂಕಟ ಬರ್ತದೆ. ಆ ಸನ್ನಿವೇಶದಲ್ಲಿ ಎಂಥದ್ದು ಮಾಡುವುದು? ಸಂಕಟ ಹೇಳಲಿಕ್ಕೆ ಉಪಾಯ. ಹಾಗೆ ನೀವು ಆಗ ಮಾಡಬೇಡಿ ಹೇಳಿದ್ರೆ ನಮ್ಮದು ಅವಿಧೇಯತನ. ಹಾಗಿದ್ರೆ ವಿಧೇಯರಾಗಿರುವ ಅಂತ ಅವಕಾಶ ಅವರಿಗೆ ಸಿಕ್ಕದಾಗ ಮಾಡ್ತಾರೆ. ಹೇಗೆ ಅವಕಾಶಕ್ಕೆ ಸಿಕ್ಕದಾಗ ಜಾನಕಿಯನ್ನು ಮರಳಿಸಿಕೊಡ್ಲಿಕ್ಕಿಲ್ಲ. ಜಾನಕಿಯನ್ನು ಉಳಿಸಿಕೊಂಡು ಹೋರಾಟ ಅಂತ ಹೊರಟೆ ಈಗಾಗಲೇ ಅನೇಕರು ಸತ್ತಾಗಿದೆ. ಇನ್ನೆಷ್ಟು ಮಂದಿಗಳು ಸಾಯ್ತಾರೆ ಗೊತ್ತಿಲ್ಲ. ಹಾಗಿದ್ರೆ ಒಮ್ಮೆಲೆ ಯುದ್ಧಕ್ಕೆ ವಿರಾಮ ಬರಬೇಕು ಅಂತಾದ್ರೆ ಏನು ಮಾಡಬೇಕು? ರಾಮನಿಗೆ ಹೇಗೂ ಸಿಗ್ಲಿಕ್ಕಿಲ್ಲ, ನಮ್ಮ ಅಪ್ಪಯ್ಯನಿಗೆ ಇಲ್ಲದೆ ಇದ್ರೆ ಸಿಗದಿದ್ರು ತೊಂದರೆ ಇಲ್ಲ. ಈ ಸೀತೆ ಸಿಗದಿದ್ದುದರಿಂದ ದೊಡ್ಡ ನಷ್ಟ ಏನಿಲ್ಲ ನಮ್ಮ ಅಪ್ಪಯ್ಯ. ಹೀಗೆ ಒಂದು ಜಾಣ್ಮೆಯಿಂದ ಒಂದು ಯೋಜನೆಯನ್ನು ಸಿದ್ಧ ಮಾಡಿ ಇವಳ ತಲೆ ಕಡಿಯುವುದೇ ಸರಿ ಅಂತ ನಾನು ನಿರ್ಣಯ. ಅಯ್ಯೋ, ಅದು ಜಾಣ್ಮೆಯಲ್ಲ, ಅದು ಮೂರ್ಖತನದ್ದು.
ಹನುಮ, ಅಮ್ಮ ಅಮ್ಮ ಹೇಳ್ತಾ ಇದ್ದೇನಮ್ಮ, ಅವನಿಗೆ ತಿಳಿ ಹೇಳ್ತಾ ಇದ್ದಾನೆ, ಯೋಚಿಸ್ತಾ ಇದ್ದಾನೆ. ಇನ್ನು ಸ್ವಲ್ಪ ಹೇಳಿದ್ರೆ ಅವನು ನಿನ್ನ ಸರಿಯಾಗ್ತದೆ. ಮಾತುಗಳು ಯಾವುದು ಅವನನ್ನು ತಾಕಲಿಲ್ಲ ಎನ್ನುವುದು ಅರ್ಥವಾಗ್ತಾ ಇದೆ. ಹಾಗೆಂತ ನಾ ಪ್ರಯತ್ನ ಬಿಡ್ಲಿಲ್ಲಮ್ಮ. ತಪ್ಪು ನಿನ್ನದಲ್ಲ. ಹಾ, ನನ್ನ ಪ್ರಾರಬ್ಧ ಕರ್ಮ ಹಾಗಿದ್ದ ಮೇಲೆ ಅಯ್ಯೋ ಅಯ್ಯೋ, ನೀನಾದರೂ ಏನು ಮಾಡಿ. ಯಾಕಮ್ಮ ಹಾಗೆ ಹೇಳ್ತೀನಿ? ನಾನು ಹುಟ್ಟಿದ್ದಾದರೂ ಎಲ್ಲಿ? ಹ್ಮ್. ಮಿಥಿಲೆಯ ರಾಜನಾದ ಜನಕ ಮಹಾರಾಜನ ಮಗಳಾಗಿ ಹೌದು, ರಾಜನ ಅವನ ಅರಮನೆಯಲ್ಲಿ ಸುಖ ಭೋಗದಿಂದ ಇದ್ದವು. ಹಾ, ಮದುವೆಯಾಗಿದ್ದಾದರೂ ಯಾರನ್ನು? ಹಾ. ರಘುಕುಲದ ರಾಜೇಂದ್ರನ ಓ, ಮಡದಿಯಾಗಿ ಹೌದು, ನಿನ್ನ ಕುಲವನ್ನ ಸೇರಿದ. ಸತ್ಯ ಸತ್ಯ. ಪತಿಯು ವನವಾಸಕ್ಕೆ ಹೊರಟು ನಿಂತಾಗ ಸತಿ ಧರ್ಮದಂತೆ ಅವನನ್ನು ಅನುಸರಿಸಿದೆ. ಹೌದಂತೆ. ಒಂದು ಸ್ವಾರ್ಥವೂ ಇತ್ತು ಮಗು. ಅಂದ್ರೆ 14 ವರ್ಷ ಪತಿಯನ್ನು ಅಗಲಿ ಇರುವುದಕ್ಕಿಂತ ಸದಾ ಪತಿಯ ಬಳಿಯಲ್ಲಿ ಇರಬಹುದಲ್ಲವೇ ಹಾಗೆಂದು ಭಾವಿಸಿ ಅವನ ಹಿಂದೆ ಹೋದವಳು ನಾನು. ಹಾ, ವನವಾಸವೇನು ಸುಖದಾಯಕವಲ್ಲವಲ್ಲ. ಆದರೂ ಪತಿಯ ಸಾಮೀಪ್ಯ ಹಂಬಲಿಸಿ ಬಂದೆ. ಪತಿ ಇದ್ದಾರಲ್ಲ ನನ್ನೊಂದಿಗೆ, ಆ ಸಮಾಧಾನದಿಂದ ಇತ್ತು. ಓ, ಆದರೂ ಹ್ಮ್. ನಿತ್ಯವೂ ಕೇಳಿಸುವ ರಕ್ಕಸರ ಗರ್ಜನೆಗೆ ಬೆದರಿ ಬೆದರಿ ಹಾ, ದಿನವನ್ನು ಕಳೆದವಳು ನಾನು. ಕೊನೆಗೆ ಆ ರಕ್ಕಸರೇ ನನ್ನನ್ನು ಸೆಳೆದು ಹ್ಮ್. ಲಂಕೆಗೆ ಕರೆತಂದರು. ಹಾ, ಬಹುಕಾಲವಾಯಿತು ಹ್ಮ್. ನನ್ನವರ ನಿರೀಕ್ಷೆಯಲ್ಲೇ ಕೋರಡಿ ಮರಡಿ ಹ್ಮ್. ಆಗಾಗ್ಗೆ ಬರುವ ರಕ್ಕಸರ ಉಪಟಳವನ್ನು ಸಹಿಸಿ ಹ್ಮ್. ಅಯ್ಯೋ ಈ ಬಂಡವಾಳಿಗಿಂತ ಸಾವು ಬರಬಾರದೆ ಹ್ಮ್. ಹಾಗೆಂದೇ ರೋಧಿಸುತ್ತಿದ್ದವಳು ನಾನು. ಹ್ಮ್. ಬಂತಲ್ಲ ಸಾವು ಈಗ. ಅಯ್ಯೋ ಅಯ್ಯೋ, ಇಲ್ಲಮ್ಮ ಇಲ್ಲಮ್ಮ. ನನ್ನ ಕೊರಳಿನ ಮೇಲೆ ಅವನ ಕತ್ತಿ ತೂಗುತ್ತಾ ಇದೆ ಮಗು. ಹಾ, ಬಹುಶಃ ಹಿಂದೆ ಹಿಂದೆ ತೆಗಿತಾನೆ, ಹಿಂದೆ ತೆಗಿತಾನೆ. ಈ ವೈದೇಹಿಗೆ ಈ ವಿಧಿ ಬರಗದು ಇಷ್ಟೇ. ನನ್ನ ದೌರ್ಭಾಗ್ಯ ಮಗು, ನಿನ್ನದೇನು ತಪ್ಪಿಲ್ಲ, ಇದು ನನ್ನ ದೌರ್ಭಾಗ್ಯ. ಇಲ್ಲಮ್ಮ ಇಲ್ಲಮ್ಮ ಇಲ್ಲಮ್ಮ, ನಮ್ಮ ಅಯ್ಯಯ್ಯೋ, ಇಲ್ಲ 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 ಇಲ್ಲ, ಯೋಚನೆ ಮಾಡು. ಅವಳು ದೌರ್ಭಾಗ್ಯಕ್ಕಾಗಿ ಪರಿತಪಿಸ್ತಾ ಇದ್ದಾಳೆ. ನೀನು ಯೋಚಿಸಬೇಕಾದ್ದು ನಿನ್ನ ಸೌಭಾಗ್ಯವನ್ನು, ನಿನ್ನ ಯೋಗ್ಯತೆಯನ್ನು. ದಿದಿಯಲು ರೆಕ್ಕಡಲು ಮುಂದಕ್ಕೆ ರಂಗವತಿ ಎನಿಸುವ ತೀರನು ಮುಂದಕ್ಕೆ ರಂಗವತಿ ಎನಿಸುವ ವೀರನು ವೀರನು ಅಕ್ಷರನು
ಪಡೆದವನು ನಾನು, ನೀನು ಯಾಕೆ ಹೀಗೆ ಮಾಡುವುದಕ್ಕೆ ಹೊರಟಿದ್ದೆ ಹೇಳು. ಅವಳು ಹತಭಾಗ್ಯತೆಯನ್ನು ತಾನಾಗಿ ವಿಷಣ್ಣನೆತ್ತಳಾಗಿ ಅಶ್ರುಪೂರಿತಳಾಗಿ ಹಾಡ್ತಾ ಇದ್ರೆ ಆ ಅಸಹಾಯಕತೆಗೆ ಮಾತ್ರ ಅಲ್ಲ, ನಿನ್ನದಾದಂತಹ ಪ್ರಾಬಲ್ಯಕ್ಕೆ ಅತಿ ಬಲಾನ್ವಿತನು ನೀನು, ಅಪ್ರತಿಮ ಬಲನಾದಂತಹ ನೀನು. ಪ್ರೀತಿಜನರು ಬೆಗ್ಗಳನಾದದ್ದು ಯಾವ ನೆಲೆಯಿಂದ? ಈಗ ನಮಗೆ ವಿಭೀಷಣ ಹೇಳಿದ್ದೋ, ರಾಕ್ಷಸರು ಅವರ ಜೊತೆಗೆ ಬಂದಂತಹ ಅಮಾತ್ಯರ ಆಡಿದ್ದೋ ಇಷ್ಟೇ ತಿಳಿದದ್ದು. ಅದಕ್ಕಿಂತ ಹೆಚ್ಚು ನಿನ್ನ ಕುರಿತಾಗಿ ನಿನಗೇ ತಿಳಿದಿದೆ. ಆದರೆ ನಾನು ತಿಳಿದಷ್ಟರ ಆಧಾರದಲ್ಲೇ ನಾನು ಹೇಳುವುದಾದ್ರೂ ಇಂಥ ಕೃತ್ಯ ನಿನಗೆ ಸಮ್ಮತವಾಗುತ್ತದೆ. ಈಗ ಸಮಸ್ತ ದೇವಗಣಗಳನ್ನು ಕೂಡ ಕೈವಶವಾದ ಕಾಲದಲ್ಲಿ ಹೀನವಾದದ್ದನ್ನು ಮಾಡುವುದಕ್ಕೆ ಮನಸ್ಸು ಮಾಡದು. ನೀ ಬ್ರಹ್ಮದೇವರೇ ಒಲಿದು ನಿಂತ ಕಾಲದಲ್ಲಿ ಆಡಿದ ಮಾತು ನಿನ್ನ ಬದುಕಿನ ಧ್ಯೇಯ ಧೋರಣೆಗಳನ್ನು ನಿರೂಪಿಸುತ್ತದೆ ಅಂತ ನಿನ್ನ ಚಿಕ್ಕಪ್ಪನೇ ಹೇಳಿದ ಮಾತು. ಸರ್ವೋಹಿ ತಪಸಾ ದೇವ ವೃಣೋತ್ಯ ಅಮರತಾಂ ಪುಮಾನ್. ಪುರುಷರಾದವರು ತಪಸ್ಸು ಮಾಡಿ ಅಮರತ್ವ ಬೇಕು ಅಂತ ಎಲ್ಲರೂ ಕೇಳುವುದು ಸಹಜ, ಸಾವಿನ ಭೀತಿಯನ್ನು ಹೊಂದಿರುವ. ಆದರೆ ವಿಕ್ರಮೇಣ ಮಯಾತ್ವೇದ ಅಮರತ್ವಂ ಪ್ರವರ್ತಿತ. ಅಮರತ್ವ ನನಗೆ ನನ್ನ ವಿಕ್ರಮದಿಂದ ನೋಡು ನೋಡು, ಸಾವು ಮತ್ತು ಬದುಕು ಇರುವುದು ವಿಕ್ರಮದಲ್ಲಿ ಅಂತ ನಂಬಿದ ವೀರನೇ. ಇದು ನಿನ್ನ ವಿಕ್ರಮಕ್ಕೆ ಇದೆಲ್ಲ ಸೇರಿ ವಿಕ್ರಮ ಪದ ನಿಷ್ಪತ್ತಿ ಹಾಗೆ ಹೇಳಿದ್ದಾರಲ್ಲ. ಈಗ ತಪಸ್ಸು ಕೂಡ ನನ್ನ ವಿಕ್ರಮದಲ್ಲಿ, ಅದಕ್ಕೂ ಬೇಡ, ಇಂದ್ರಿಯ ನಿಗ್ರಹಾದಿಗಳು ಬೇಡ. ಈಗ ತಪಸ್ಸೇನು ವಿಕ್ರಮಕ್ಕಿಂತ ಬಾಹಿರವ? ಹಾಗಾದ್ರೆ ಈಗ ಇಂದ್ರಿಯ ನಿಗ್ರಹ ಮಾಡಬೇಕು, ಅನ್ನಾಹಾರ ವರ್ಜನೆಯನ್ನು ಮಾಡಬೇಕು. ಅದರಲ್ಲಿ ಘೋರಕಾಂತಾರದ ಮಧ್ಯದಲ್ಲೋ ಅಥವಾ ನಿರ್ಜನಾರಣ್ಯದಲ್ಲೋ ಪಾದಾಂಗುಷ್ಟದಲ್ಲೋ ಪಂಚಾಗ್ನಿ ಮಧ್ಯದಲ್ಲೋ ನಿಂತುಕೊಂಡು ಸಾವಿರ ವರ್ಷ ಮಾಡುವ ಸಾಧನೆಗೆ ಅದು ಸಾಮಾಜಿಕನೂ ಅಲ್ವಲ್ಲ. ಆದ್ರೆ ಅದು ನಿನಗೆ ಹೀನ ಅಂತ ಕಂಡಿದೆ. ನಿನಗೆ ಪರಾಕ್ರಮದ ಪ್ರದರ್ಶನ ಆಯುಧದ ಮನೆಯಲ್ಲಿ ಪ್ರಕಟವಾಗುವುದೇ ಅತ್ಯುಚ್ಚ ವಿಧಾನ ಅಂತ ಕಂಡಿದೆ. ಪ್ರತಿಬಂಧಕಗಳು ಪ್ರಬಲವಾಗಿರುವಂತಹ ಪಥದಲ್ಲೇ ಸಾಧಿಸಬೇಕು ಅನ್ನೋದು ನಮಗಿರುವ ಉದ್ದೇಶ. ಅದು ಹೌದಾದದ್ದರಿಂದಲೇ ಈಗ ಭವಿಷ್ಯದಲ್ಲಿ ಲಂಕಾಪತಿ ಎನಿಸುವಂತಹ ವೀರನನ್ನು ಈಗ ಲಂಕೆಯಲ್ಲಿ ನಿನ್ನನ್ನು ಅನುಸರಣೆ ಮಾಡುವಂತಹ ಭಾವಿ ಪ್ರಜೆಗಳು, ಅಂದ್ರೆ ಅವರಿದ್ದ ಪ್ರಜೆಗಳು ನಿನಗೆ ಪ್ರಜೆಗಳಾಗುವುದು ಭವಿಷ್ಯದಲ್ಲಿ ಅವರು ಯಾವ ನಿರೀಕ್ಷೆಯನ್ನು ಪ್ರತೀಕ್ಷೆಯನ್ನು ಇಟ್ಟುಕೊಂಡು ನೋಡ್ತಾ ಇರುವುದು ನಿನ್ನನ್ನು ಒಂದೊಂದು ಮುನ್ನಡೆಗಳನ್ನು, ನಿನ್ನ ಒಂದೊಂದು ಹೋರಾಟಗಳನ್ನು, ನಿನ್ನ ಒಂದೊಂದು ಕೃತ್ಯಗಳನ್ನು ಅವರು ಅದೇ ವೇಳೆಯಿಂದ ನಮ್ಮ ಭವಿಷ್ಯದ ಅಧಿಪತಿ ಮಾಡುವಂತಹ ಕೃತ್ಯ ಅದು ಅವರಿಗೆ ಸ್ತುತ್ಯರ್ಹವಾಗಿಬೇಕು. ಬಿಟ್ಟರೆ ಅವರು ಆ ವಿಷಯ ಹೇಳಿದಾಗ ತಲೆ ತಗ್ಗಿಸುವಾಗಿರ್ಬೋದು. ಈಗ ಸೀತಾದೇವಿಗೆ ಶಿವಛೇದನ ಮಾಡುವುದಕ್ಕೆ ಹೊರಟಂತಹ ಯೋಚನೆ ಅವರೆಲ್ಲರೂ ತಲೆ ತಗ್ಗಿಸುವಂತ. ಅಪ್ಪ ಬಯಸದೇ ಇದ್ದದ್ದನ್ನು ನೀ ಮಾಡುವುದಿಲ್ಲ. ಈಗ ಅಪ್ಪನನ್ನು ವಿಮರ್ಶಿಸುವುದಕ್ಕಾಗದೆ ಒಳ್ಳೆ ವಿಷಯ, ಈಗ ಸರಿಯಾದ ವಿಷಯ, ರಾಮಚಂದ್ರನೇ ಒಪ್ಪುವ ವಿಷಯ. ತಂದೆ ತಾಯಿಯನ್ನು ವಿಮರ್ಶಿಸುವುದಕ್ಕಲ್ಲ, ಅನುಸರಿಸುವುದಕ್ಕೆ ಮಕ್ಕಳು. ಇದಲ್ವ ನಿನ್ನದು ಧೋರಣೆ. ಈಗ ನಾವು ಸರಿಯಾದದ್ದನ್ನು ರಾಮ ಹೇಳಿ ಇಂದ್ರಾರಿ ಹೇಳಿ ಸರಿಯನ್ನು ಸರಿ ಅಂತ ಹೇಳ್ಬೇಕು. ತಂದೆ ತಾಯಿಯನ್ನು ಅನುಸರಿಸುವುದಕ್ಕೆ ಮಕ್ಕಳು, ವಿಮರ್ಶಿಸುವುದಕ್ಕೆ ಅಂತ ಅಲ್ಲ ಅಂತ ಆದ ಮೇಲೆ ಅದನ್ನು ನಾವು ಪರೋಕ್ಷದಲ್ಲಾದರೂ ತಿದ್ದುವುದು, ಪರಿಷ್ಕರಿಸ್ತೇವೆ ಅಂತ ಎಂಬ ಲೆವೆಲದಿಂದ ಅದನ್ನು ಅನರ್ಥ ಕೊಡುವುದು ಇದು ಸರಿಯಾಗ್ತದೆ. ಜಾಣ್ಮೆ ಅಲ್ಲ, ಯೋಚನೆ ಮಾಡು. ಈಗ ಸೀತಾವ್ಯಾಧ ತೊಡಗಿದ ಮೇಲೆ ಸೀತಾದೇವಿಯ ವಿಷಯದಲ್ಲಿ ಅಪ್ಪನ ಈಗ ನೀನು ಹೇಳಿದ ಈಗ ನೀವು ಕೊಂದು ಅಪ್ಪನಿಂದ ಸೀತಾದೇವಿಯನ್ನು ಬೇರ್ಪಡಿಸ್ತೀವಿ, ಹೌದಲ್ಲ? ಈಗ ನೀವು ಹೊರಟದ್ದಕ್ಕೆ ಅದು ಮಾಡಬಾರ್ದು. ಅದು ನೀನು ಹೊರಟದ್ದ ಆ ಉದ್ದೇಶ ಸೀತಾದೇವಿಯನ್ನು ಸಜೀವವಾಗಿ ನಿರ್ಜೀವವಾಗಿ ಅಪ್ಪ ಬಿಟ್ಟುಕೊಡ್ಬೇಕು ಅಂತ ಹೇಳಿದವರು ಎಷ್ಟು ಬಂದಿದ್ದಾರೆ? ನಾವು ಹೇಳಿದ ಸರಿಯಾದ ನಿನ್ನ ಅಮ್ಮನಿಂದ ವಿಭೀಷಣದಿಂದ ಮೊದಲುಗೊಂಡು ಮತ್ತು ಅನೇಕರು ಹೇಳಿದ್ದಾರೆ, ಎಷ್ಟು ಮಂದಿ ಹೇಳಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಹಾಗೆ ಹೇಳಿದ ಯಾರದ್ದಾದರೂ ಒಂದು ಮಾತಾದರೂ ಅಪ್ಪನಿಗೆ ಇಷ್ಟ ಆಗಿದೆ. ಅದಕ್ಕೆಲ್ಲ ನಾನು ಹೇಳಿ ಹೋಗ್ಲಿ ಸರಿ, ಹೇಳದೇ ಇದ್ದವರು ಮಾಡಬಾರ್ದಲ್ಲ. ಈಗ ಹೇಳಿದ್ದನ್ನೇ ಮಾಡಬೇಕಲ್ಲ. ಸೀತೆಯನ್ನು ಅಪ್ಪ ಅನುಭವಿಸಲೇಬೇಕನ್ನೋ ಹಠ ಹೊತ್ತಿದ್ದೇನೆ ಅಂತಲ್ಲ, ಹೇಳಿದ್ರೆ ಅವ್ರು ಕೇಳುದಿಲ್ಲ ಅಂತ ಹೇಳ್ತೀನಿ. ಅಲ್ಲ, ನೀನು ಹೇಳಿದ್ದೇನು ಈಗ ಆಗಲ್ಲ, ಸಭಾ ಮಧ್ಯದಲ್ಲಿ ಹೇಳುವುದಿಲ್ಲ. ಈಗ ತಂದೆ ಕೇಳಿ ಪರಸತಿಯನ್ನು ವಂಚಿಸಿದ್ದಲ್ಲ ನ್ಯಾಯ ರಾಜಸಭೆ ಅದೆಂತದಾಗದು? ಈಗ ಅಲ್ಲ, ನಾನು ಗೊತ್ತಿಲ್ಲ, ನೀನು ಹೇಳಿದ ಮಾತು. ಆದ್ರಿಂದ ನಿನ್ನ ಮಾತಿಗೆ ನಾನೇನು ಅನರ್ಥ ಹೇಳಿ ನೀನು ಕೈ ಮೇಲೆ ಮಾಡಬೇಕು ಬೇಡ, ಅದಕ್ಕೆ ಕೇಳಿದ್ದು. ವಂಚಿಸಿದ್ದದ್ದು ಸರಿಯಾಗಲಿಲ್ಲ, ಮತ್ತೇನು ಮಾಡಬೇಕಿತ್ತು? ನೇರ ತರಬೇಕಿತ್ತು. ನೋಡು, ನೇರ ತರಬೇಕು ಅಂತ ಹೇಳಿದ ಗಂಡು ಮಗ ಈಗ ವಂಚನೆಯಿಂದ ತಲೆಗಂಡಿಲ್ಲ. ನೀನು ಆಲೋಚನೆ ಮಾಡ. ಈಗ ನಿನ್ನ ಅಪ್ಪನೂ ಇಲ್ಲ, ರಾಮನೂ ಇಲ್ಲ. ಈಗ ರಾಮನಿಲ್ಲದ ವೇಳೆಯಲ್ಲಿ ಸೀತೆಯನ್ನು ಕೈವಶ ಮಾಡಿದ್ದು ವಂಚಿಸಿದಂಥದ್ದು ಅಂತ ಹೇಳಿದ ಮಗ ನೀನು, ಹೌದಲ್ಲ? ಈಗ ರಾಮನಿಲ್ಲದ ವೇಳೆಯಲ್ಲಿ ನಿನ್ನ ಅಪ್ಪನೂ ಇಲ್ಲದ ವೇಳೆಯಲ್ಲಿ ತಲೆಗಂಡಿದ್ದಕ್ಕೆ ಆಗಲಿ. ಈಗ ವಂಚನೆಯಿಂದ ಅವನಿಗೆ ಗೊತ್ತಾಗದಾಗೆ ತಂದ ಜಾನಕಿ ಅಪ್ಪಯ್ಯನನ್ನು ದೂರ ಮಾಡುವುದಾಗಿ ಹೇಳಿದ, ಅಪ್ಪಯ್ಯನು ಗೊತ್ತಾಗದಾಗ ಸೀತೆಯ ತಲೆಗಡಿ. ಈಗ
ಮುಂದಿನ್ನು ಹಾಗೆ ಹೇಳಿದ್ದು ಒಂದು ಬೆಲ್ಲವೃತ್ತ ಕೊಟ್ಟೆವಾದ ಬೆದರಿತ. ಈಗ ದೈತ್ಯ ವಂಶದ ಸಸಿಯ ಮೂಲಕ್ಕೆ ಬೆಂಕಿ ಬಿದ್ದಿದೆ, ನಾಶ ಆಗುತ್ತಾ ಉಂಟು. ಅದೆಲ್ಲಿಯೋ ನಿನ್ನ ಬೆದರಿಕೆ ಆಗುತ್ತಿರುವ, ನಿನಗೆ ಹುಟ್ಟಿದ ಬೆದರಿಕೆ, ನಾವು ಸರ್ವನಾಶ ಆಗ್ತಾ ಇದ್ದೇವೆ ಎಂಬ ಹೆದರಿಕೆಯಿಂದ ನೀನು ನಿನ್ನ ಅಪ್ಪನ ಪಥವನ್ನು ಪಂಥವನ್ನು ಬಿಟ್ಟುಕೊಟ್ಟ ಪ್ರವೃತ್ತಿ. ಬೆಲ್ಲವೃತ್ತ ಕೊಟ್ಟೆವಾದರೆ ಹೌದು. ಇವಳು ಕೊಡುವ ಪ್ರಶ್ನೆ ಇಲ್ಲ, ಸಿಗದಾಗೆ ಮಾಡಬೇಕು ಶತಾಯಗತಾಯವಾದ ಯತ್ನದಿಂದ. ಎಲ್ಲಿಯವರೆಗೆ ಕೇಳಿದ್ರೆ ಒಂದು ವೇಳೆ ಕೊಡದೇ ಉಳಿಯುವಂತಹ ಸ್ಥಿತಿಯೇ ಬರುವುದಿಲ್ಲ ಅಂತಂದ್ರೆ ಕೊಡ್ಲಿಕ್ಕೆ ಅವಳೇ ಇಲ್ಲ ಅಂತ ಮಾಡಬೇಕು, ಆದ್ರೂ ಕೊಡ್ಲಿಕ್ಕೆ ಇಲ್ಲ. ಈಗ ನೋಡಿ ಯೋಚನೆ ಮಾಡು, ಕಡಿಯುತ್ತೇನೆ ಅಂತ ನನ್ನ ಕಣ್ಣೆದುರಿನಲ್ಲಿ ಈ ಕರವಾಳವನ್ನು ಝಳಪಿಸಿದ ನಿನ್ನ ಅಪ್ಪನಾದರೂ ತಡೆದು ಬಿದ್ದಿದ್ದಾರೆ. ಈಗ ನಾನು ಆಕೆಯನ್ನು ಹುಡುಕಿಕೊಂಡು ಬಂದಾಗ ಅಲ್ಲೇ ಸೂಕ್ಷ್ಮ ರೂಪದಿಂದ ಇದ್ದೆ, ಆದ್ರಿಂದ ನೋಡಿದ ಒಂದು ಹಂತದಲ್ಲಿ ಕಡಿಯುತ್ತೇನೆ ಅಂತ ಹೊರಟವರು ತಡೆದುಳಿದದ್ದು ಯಾಕೆ? ಈಗ ಕೊಡುವುದು ಒಂದಿನ ರಾಮನಿಗೆ ಮಾತ್ರ ಅಲ್ಲ, ಸೀತಾದೇವಿಯನ್ನು ತಾನು ತಂದ ಮೇಲೆ ಸಾವಿಗೂ ಅವನನ್ನು ಬಿಟ್ಟು ಕೊಡುವುದಿಲ್ಲ ಎಂಬ ಖಚಿತತೆ ಇದ್ದದರಿಂದಲೇ ಕಡಿಯುವುದಕ್ಕೆ ಹೊರಟ ರಾವಣೇಶ್ವರ ತನ್ನನ್ನು ತಾನು ತಡೆದಿದ್ದಾನೆ ಅಂದ್ರೆ ಅದು ವರ್ತಮಾನ ನಮಗುಂಟು. ಎಂತ? ಆವತ್ತು ಮಾತ್ರ ಕಡಿದು ಬಿಟ್ಟದ್ದು, ತಿಂಗಳೆರಡರ ಅವಧಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಅಲ್ಲ ಈಗ ಅದು ನಾಳೆ ಅಪ್ಪಯ್ಯ ತಲೆ ಕಡಿದು ಬೇಡ, ಇವತ್ತು ಮಗನೇ ಬೇಡ. ಅಲ್ಲ ನೀನೀಗ ಅವಧಿ ಕೊಡು ಒಂದು ಅವಧಿ ಕೊಡು. ಯಾಕೆ? ಈಗ ಇಷ್ಟರವರೆಗೆ ಆಗದಿದ್ರೆ, ಯುದ್ಧದಲ್ಲಿ ನಿರ್ಣಯ ಆಗದಿದ್ದರೆ ಅದರೊಳಗೆ ನಾವು ಒಂದೋ ಸೋಲುವುದು ಒಂದೋ ಗೆಲ್ಲುವುದು ಏನಾದರೂ ಒಂದು ನಿರ್ಣಯ ಮಾಡಲಿಕ್ಕೆ ಪ್ರಯತ್ನ ಮಾಡು. ಈಗ ಅಪ್ಪನ ಮಗನಾಗ ಅಷ್ಟಾದ್ರೂ ಮಾಡು, ಒಂದು ಅವಧಿ ಕೊಡು. ಸೀತೆಯನ್ನು ತಲೆ ಕಡಿಯುವುದರಲ್ಲಿ ನನಗೆ ಹೆಚ್ಚು ಕೆಲಸ ಇಲ್ಲ, ಇಷ್ಟು ಅವಧಿಯ ಒಳಗೆ ಈ ಯುದ್ಧ ನಿರ್ಣಯ ಆಗಬೇಕು ಅಂತ ನಿರ್ಣಯಿಸಿ ಇವತ್ತಿನಿಂದ ಹೋರಾಟ. ಮಂದಿಗಳ ಮತಿ ಬೆಳೆದು ಬರುವುದು, ಅಭಿವೃದ್ಧಿ ಕಾಣುವುದು ಹೇಗೆ ಗೊತ್ತಿರುತ್ತದೆ? ತಂದೆಗಿಂತ ಒಂದು ಹೆಣ್ಣು ಮಗ ಮುಂದೆ ಅಪ್ಪಯ್ಯ 2 ತಿಂಗಳ ಅವಕಾಶ ಕೊಟ್ಟರೆ ಮಗ 2 ದಿವಸ ಕಡಿಯುತ್ತದೆ. ಹೌದಾ? ಅಲ್ಲ, ಆದ್ರೆ ಒಂದುಂಟು, ಅಪ್ಪ ಹೋದದ್ದು ಮಾರ್ಗವೇ ಅಲ್ಲ ಅಂತ ಮಾರ್ಗವೇ ಬದಲಿಸಿ ನಾನು ಮುಂದೆ ಅಂತ ಹೇಳಿದ್ರೆ ಅಪ್ಪ ಬೇರೆ ಮಗ ಬೇರೆ ಅಂತ ಮುಂದಕ್ಕೆ ಲಂಕಾಪತಿ ಎನಿಸುವ ವೀರನು. ಹೌದು, ನೀನು ಅಪ್ರತಿಮ ಬಲನಾದ, ಅಸಾಮಾನ್ಯ ಸಿದ್ಧಿಗಳನ್ನು ಹೊಂದಿದಂತಹ ನೀನು, ಈಗ ದೇವತೆಗಳನ್ನು ವಿಕ್ರಮದ ಪಥದಲ್ಲಿ ಮೀರುವುದಕ್ಕೆ ಹೊರಟಂತಹ ನೀನು ಅಬಲೆಯಾದ ಈಕೆಯನ್ನು ಕಳೆದುಕೊಳ್ಳುವುದು ಅಂತಂದರೆ ಆ ಪ್ರಯತ್ನಕ್ಕೆ ಅಪ್ಪನ ಅನುಮತಿ ಇಲ್ಲ. ಯೋಚನೆ ಮಾಡು, ನೀನಿಗೆ ಏನು ಆಗುವುದಕ್ಕೆ ಹೊರಟಿ. ನಾನು ಪೂರ್ವದಲ್ಲಿ ಬುದ್ಧಿವಾದ ಹೇಳಿದವರನ್ನು ನೆನಪಿಸಿದ್ದೆ ಹಾಕಿದೆ, ಅವರು ಏನು ಹೇಳಿದ್ದಾರೆ ಅಂತ ಕೇಳಿದ್ದು ಅದನ್ನು ಬುದ್ಧಿವಾದವನ್ನು ಹೇಳಿ ಅದೇ ಆಗಬೇಕು, ನಿನ್ನಿಂದ ಸೀತೆ ಬೇರ್ಪಡಬೇಕು ಅಂತ ನಿನ್ನ ಅಪ್ಪನಿಗೆ ಹೇಳಿದವರು ನಿನ್ನ ಅಪ್ಪನಿಂದ ದೂರ ಆಗಿದ್ದಾರೆ. ಅವರು ಈಗ ನೋಡು, ಒಡಹುಟ್ಟು, ಈಗ ನೀನಾದ್ರೂ ಮತ್ತೆ ಹುಟ್ಟಿದ್ದು ಮಗ ಅಂತ ಹೇಳಿದ್ದಲ್ಲ, ನೀನಾದ್ರೂ ದಾಂಪತ್ಯದ ಫಲರೂಪವಾಗಿ ಮನೋದರಿಯಿಂದ ಗರ್ಭಾವಧಿಯಲ್ಲಿ ಉಳಿಸಿದವರು. ಆದರೆ ತನ್ನ ಜೊತೆಯಲ್ಲೇ ತನ್ನ ತಾಯಿಯ ಉದರದಿಂದ ಉಳಿಸಿದ ವಿಭೀಷಣನನ್ನಾದರೂ ರಾವಣನಿಂದ ಬೇರ್ಪಡಬೇಕು ಅಂತ ಹೇಳಿದ ಕಾರಣಕ್ಕೆ ತಮ್ಮನನ್ನು ಬಿಟ್ಟಿದ್ದಾನೆ ರಾವಣ. ಈಗ ನೀನೇನಾದ್ರೂ ಕಡಿದುಕೊಂಡ್ರೆ ನಿನ್ನ ಅಪ್ಪ ನಿನ್ನನ್ನು ಮಗ ಅಂತ ಹೇಳಿದ್ರೆ ಇದ್ದ ನೆಲೆ ಹೋಗ್ತದೆ. ಸತ್ಯವನ್ನೇ ಹೇಳುವುದು, ಹೇಳಿದ್ದರು ಸತ್ಯ ಮಾಡುವುದು. ಹೌದು, ಈಗ ಸತ್ಯವನ್ನು ಹೇಳಬೇಕು. ಹೌದು, ನಮಗೆ ಅಂತ ಹೇಳಿದ ಲೋಕದ ಹೌದು, ಸತ್ಯವನ್ನು ಹೇಳಬೇಕು. ಹೇಳಿದ್ದು ಸತ್ಯ, ಹೇಳಿದ್ದನ್ನಾದ್ರೂ ಸತ್ಯ ಮಾಡಲಿಕ್ಕೆ ಹೌದು, ಅದು ವ್ಯಕ್ತಿಗಿರಬೇಕಲ್ಲ ಪದ್ಧತಿ. ಈಗ ನಾವು ಹೇಳಿದ್ದನ್ನು ಸತ್ಯ ಮಾಡಲಿಕ್ಕೆ ಹೇಗಾದ್ರೂ ಜ್ಞಾನಕ್ಕೆ ಬಿಟ್ಟು ಕೊಡ್ಬೇಕು. ಇದು ಸತ್ಯ ಆಗಬೇಕು. ಆಗಬೇಕು ಅಂತಾದ್ರೆ ಅವಳಿಬ್ಬರಲ್ಲ ಕೊಂಡೋಗುವುದು. ಈಗ ನಾಳೆ ಕೊಂಡೋಗ್ತಾರೆ ಇರುವ ಪ್ರಶ್ನೆ ಇವತ್ತೇ ಮುಗಿಸಿಬಿಡು. ಕೊಂದರೆ ಅದರಿಂದ ನನಗೆ ಏನೇನೋ ನಾಳೆ ಅಪಕೀರ್ತಿ ಬರ್ತದೆ, ರಾವಣ ಪುತ್ರನೇ ಅಲ್ಲ ಅಂತ ಆಗ್ತದೆ. ಈಗ ರಾವಣ ಬಿಡ್ತಾನೋ ಇಲ್ವೋ? ರಾವಣ ನಮಗೆ ಹೀಗೆ ಮಾಡ್ಲಿಕ್ಕೆ ನಾನು ಮುಂದೆ ಹೇಳು, ನಮಗೆ ಅಪಕೀರ್ತಿ ಬಂದಷ್ಟು ಸಿಂಹಾಸನಕ್ಕೆ ಹತ್ರ ಆಗ್ತೇವೆ. ಎಂತದ್ದು? ನಾವು ಅಧಿಕಾರಕ್ಕೆ ಬರುತ್ತೆ, ಅಪಕೀರ್ತಿ ಹೆಚ್ಚಿದೆ. ಈಗ ನಾನು ಕೇಳುವುದು ಇದು ತನಕ ನಾನು ತಿಳಿದದ್ದು ಸರಿಯಾದ, ನಿನ್ನವರೆಲ್ಲ ಕೀರ್ತಿ ಕಾರಣ ಅಂತ ಹೊಗಳುವ ವಿಷಯ ಲೋಕದ ಉಳಿದ ಮಂದಿಗಳಿಗೆ ಅಪಕೀರ್ತಿಯ ಘಟನೆಗಳು ಅಂತ ಕಂಡಿದೆ. ಈಗ ನಿನ್ನವರೇ ನಿಂದಿಸಿದ್ರು ಅಪ್ಪನನ್ನಾಗಲಿ ನಿನ್ನನ್ನಾಗಲಿ ಹೇಳುವಲ್ಲ. ಈಗ ನಾನು ಹೇಳ್ತಾ ಇರುವುದು ಊರಿನವರ ದೃಷ್ಟಿಯಲ್ಲಿ ಇದು ಕೆಟ್ಟದೆ, ನಿನ್ನವರ ದೃಷ್ಟಿಯಲ್ಲೂ ಇದು ಕೆಟ್ಟದಾಗ್ತದೆ. ಈಗ ನೀನು ಆಳುವಂತಹ ಮುಂದಕ್ಕೆ ಲಂಕಾಧಿಪತಿಯಾಗಿ ಆಳುವ ಪ್ರಜಾವರ್ಗವೇ ಅಪಕೀರ್ತಿ ಕಾರಣವಾದ ಕೃತ್ಯ ಇದು ಅಂತ ನಿನ್ನ ದುಷ್ಕೀರ್ತಿಗೆ ಈ ಘಟನೆಯನ್ನು ನಿದರ್ಶನವಾಗಿದ್ದಾರೆ ಅಂತಾದರೆ ಈಗ ನೀನು ಮಾಡಿದ್ದಲ್ಲಿ ನಿನಗೊಂದು ಮುನ್ನಡೆ ಸಿದ್ಧಿಸಬೇಡುವೋ? ಸರ್ವತ್ರ ಭವಿಷ್ಯವನ್ನು ಹಾನಿ ಮಾಡಿಕೊಳ್ತಾ ಇದ್ದಿ. ಬೇಡ, ಹೋರಾಟ ಮಾಡುವ, ನಿರ್ಣಯ ಮಾಡುವ, ಮಾಯಾಗಿ ನೀನು ಕನಸು ಕಾಣುವುದು ಬಿಡುವುದು ಯಾವಾಗ? ನನಗೆ ಇದು ಸಾಗಲಿ ಅಂತ ಹಂಬಲಿಸ್ತಾ ಇದ್ದೇನೆ. ಈ ವೆಚ್ಚಕ್ಕೆ ಬಾರದೆ ಇದ್ದ ವಿತ್ತ ಇದ್ದೇನು ಪ್ರಯೋಜನ?
ಪ್ರಯೋಜನಕ್ಕೆ ಬಾರದೇ ಇದ್ದದ್ದನ್ನು ಹಾ. ಪ್ರವಚನ ಮಾಡಿ ಗಳಿಗೆ ಹಾಳು ಮಾಡುವುದಿದ್ರೆ ಬೇರೆ ಏನಾದ್ರು ಪ್ರಯೋಜನ ಉಂಟು? ನೋಡು ಪ್ರಯೋಜನ ಬರೀ ತತ್ವದ ಮಾತುಗಳು. ಪ್ರಯೋಜನಕ್ಕೆ ಬಾರದಿದ್ದದನ್ನು ಪ್ರವಚನವೇ ಮಾಡಬಾರದು, ಕೃತ್ಯವಾಗಿ ಅದನ್ನು ಹೇಗೂ ಆಚರಿಸಬಾರದು. ಇದು ಯಾವ ಪ್ರಯೋಜನಕ್ಕೆ? ಹಾಗಾಗ್ತದೆ, ಹೀಗಾಗ್ತದೆ, ನಾಳೆ ಇಂಥದ್ದು ಬರ್ತದೆ. ಒಂದು ಲೋಕ ರೂಢಿಯಲ್ಲಿ ಮಾತು ಉಂಟು. ಯಾವುದು? ಭೀಷ್ಮ ದೊಣ್ಣೆ ಕೊಟ್ಟರೆ ಸಾಕು. ಹೌದು. 1000 ವರ್ಷದ ಆಯುಷ್ಯ. ಅಂದ್ರೆ ದೊಣ್ಣೆ ಏಟಿಯನ್ನು ತಪ್ಪಿಸಿಕೊಂಡವರೆಲ್ಲ 1000 ವರ್ಷ ಬದುಕುತ್ತಾರೆ ಅಂತ ಅರ್ಥ ಅಲ್ಲ. ಸಂದೇಶಾರ್ಥ ಏನವರಲ್ಲಿ ಒದಗಿ ಬಂದಂತಹ ತತ್ಕಾಲದ ಆಪತ್ತಿನಿಂದ ಉಪಾಯಗಳ ಮೂಲಕವಾಗಿ ಉತ್ತೀರ್ಣರಾದೆಂತಾದ್ರೆ ಮತ್ತೆ ಬಹುಕಾಲ ಕ್ಷೇಮದಿಂದ ಬದುಕುವುದಕ್ಕೆ ಸಾಧ್ಯ ಇರುತ್ತದೆ. ಆದ್ದರಿಂದಲೇ ನಮಗ ಅಪ್ಪಯ್ಯನ ಹತ್ರ ಬೇಡ ಅಂತ ಹಠ ಮಾಡಲಿಕ್ಕಾಗ್ತದೆ. ಬೇಡ, ಸೀತೆಯ ಸುದ್ದಿ ನಮಗೆ ರಾಕ್ಷಸರ ನಾಶ ಆಗ್ತದೆ ಕೇಳಿದ್ರೆ ಅವರ ಕಣ್ಣು ಕೆಂಪಾಗುತ್ತದೆ. ಆಡ್ಲಿಕ್ಕೆ ಮಗನಾದ ಇಂದ್ರಿಯತ್ವದಲ್ಲಿ ಅವರು ಹೊಂದಿರುವಂತಹ ಮೋಹ ಕಾರಣವಾಗಿ ನಾರಕ್ಕೆ ಕಟ್ಟುತ್ತದೆ. ಅಂತಹ ಒಂದು ಉಪಾಯ ಸಂಘಟಕವರನ್ನು ಒಳಗು ಮಾಡುವುದು ಬೇಡ. ಕೆಲವು ಸಲ ಏನಾಗುತ್ತದೆ, ಈಗಲೂ ಪ್ರೀತಿ ಪಾತ್ರರಾದ ಅತಿಶಯವಾಗಿ ಮೌಲ್ಯ ಕೊಡಬೇಕಾದದ್ದು ಯಾರ ಕಡೆಗೆ ಅನ್ನುವಂತಹ ಒಂದು ನಿರ್ಣಯವನ್ನು ಹೊಂದುವುದಕ್ಕೆ ಸಾಧ್ಯವಾಗದೇ ಇರುವ ಸ್ಥಿತಿ ಇರುವಾಗ ಒಂದನ್ನು ನಾವೇ ಜಾಣ್ಮೆಯಿಂದ ನಿವಾರಿಸಿಕೊಡಬೇಕು. ಅದಕ್ಕೆ ಬುದ್ಧಿವಂತಿಕೆ ಅಂತ ಹೇಳ್ತಾರೆ. ಸೀತೆಯ ಕುರಿತಾಗಿ ನಮ್ಮ ಅಪ್ಪಯ್ಯ ಹೊಂದಿದಂತಹ ಒಂದು ಭಾವನೆಗಳು ನಮಗೆ ಎಂಥದ್ದು ಇನ್ನೂ ಅರ್ಥ ಆಗಲಿಲ್ಲ. ಅಷ್ಟು ತೀವ್ರವಾದಂತಹ ಭಾವವನ್ನು ಹೊಂದಿದ್ದಾರೆ. ಹಾಗೆಂದು ಅಷ್ಟೇ ತೀವ್ರವಾದಂತಹ ಆಸಕ್ತಿ, ಆಸ್ತೆ, ದಾನವ ಸಾಮ್ರಾಜ್ಯದ ಉತ್ಕರ್ಷದ ಕುರಿತಾಗಿ ಅವರಲ್ಲಿ ಇದೆ. ಇದೆರಡು ಪ್ರಧಾನವಾದದ್ದು. ಅದು ಸಣ್ಣದಲ್ಲ, ಇದು ದೊಡ್ಡದಲ್ಲ. ಈ ಭಾವದಿಂದ ಇದ್ದಾರೆ. ಹಾಗಿದ್ರೆ ಸೀತಾವ್ಯಾಜನಿಂದ ಹೊರಗೆ ಬರಬಹುದಾದ ರಾಕ್ಷಸ ಕುಲದ ಸಂಹಾರ ಪ್ರಕ್ರಿಯೆಯೋ ನಷ್ಟವೋ ಅದನ್ನೆಲ್ಲ ಹೋಗಲಾಡಿಸಬೇಕು ಅಂತಾದ್ರೆ ಏನು ಮಾಡಬೇಕು? ಅಪ್ಪಯ್ಯನಂದ್ರೆ ಬಿಟ್ಟು ಬಿಡಿ ಅಂತ ಅವರು ಬಿಡುವುದಿಲ್ಲ. ಈ ಕೆಲವು ಸಲ ಏನಾಗುತ್ತದೆ, ಹಿರಿಯರಿಗೆ ಎಂಥದ್ದು ಒಂದು ಆಪತ್ತು ಆವರಿಸ್ತದೆ, ಒಂದು ಆಲಸ್ಯ ಜಾಡಿ ಆವರಿಸ್ತದೆ. ವೈದ್ಯರಾದವರು ಪತ್ತೆ ಹೇಳ್ತಾರೆ, ನೀವು ಹೇಳದನ್ನೆಲ್ಲ ತಿನ್ನಬಾರ್ದು, ಅವರಿಗೆ ಅಂಥದ್ದೇ ಬೇಕಾ. ಹಾಗೇನು ಮಾಡಬೇಕು? ತಿನ್ನಬೇಡಿ ಅಂತ ಹೇಳಿದ್ರೆ ಮನೆ ಮಂದಿಗಳಲ್ಲಿ ನಿಷ್ಠುರಾಗ್ತದೆ. ನನ್ನ ಹೊಟ್ಟೆಗೆ ತಿನ್ನಿಕ್ಕೆ ಕೊಡುವುದಿಲ್ಲ ಅಂಥದ್ದೇ ಇಲ್ಲದಾಗ ಮಾಡೋದು. ಅದನ್ನೇ ಮಾಡಲಿಕ್ಕೆ ಅವರಿಗೊಬ್ಬರಿಗೆ ಪತ್ತೆ ಅಲ್ಲ, ಊರಿನವರಿಗೆಲ್ಲ ಪತ್ತೆ. ಹಾಗೆ ಮಾಡಿದ್ರೆ ಅವರ ಆರೋಗ್ಯ ಸರಿಯಾದ. ಈಗ ನಾನು ಮಾಡ್ಲಿಕ್ಕೆ ಹೊರಟಿದ್ದೆ, ಸೀತೆ ಇದ್ರಲ್ಲೋ ಬಯಸುವುದು, ಸೀತೆಯೇ ಇಲ್ಲದಿದ್ರೆ ಬಯಸುವುದಕ್ಕೆ. ಆದ್ದರಿಂದ ಅವರ ಬಯಕೆಯನ್ನು ಹೋಗಲಾಡಿಸುವುದಕ್ಕೆ ಸೀತೆಯನ್ನು ನಿವಾರಿಸುವುದೇ ಸರಿ. ದೇವರ ತಪ್ಪದ ಮಾತುಗಳ ಮೂಲಕವಾಗಿ ಇವಳನ್ನು ಉಳಿಸಿಕೊಳ್ಳಬಹುದು ಅನ್ನೋದು ನೀನು ಯೋಚಿಸುವುದು ಬೇಡ. ನಾನು ಕತ್ತಿ ಎತ್ತಿ ಕಡೆಯುವಾಗ ತಡೆಯುವಾಗ ಕರೆಸಿಕೊಳ್ಳಿ ಕೇಳ್ತಾ ಇಲ್ಲಮ್ಮ. ಅಲವತ್ತುಕೊಂಡೆ ನೀನು ಬೇಡಿದೆ ಯಾವುದಕ್ಕೂ ಆಗ ಜಗ್ಗುವ ಹಾಗೆ ಕಾಣ್ತಾ ಇದೆ. ನನಗಾಗಿ ಎಷ್ಟೆಲ್ಲ ಮಾಡಿದ್ದೀನಿ, ಏನು ಮಾಡಿದ್ರು ನಿರಂತರವಾಗಿ ಇಷ್ಟು ಮಾತ್ರವಲ್ಲ, ಶರದಿಯನ್ನು ಉತ್ತರಿಸಿ ರಾಮಸೇನೆ ಇಲ್ಲಿ ಬರುವುದಕ್ಕೆ ಕಾರಣರಾದವರು ತಪ್ಪಿಸಿ ನೀವೆಲ್ಲ ಕಪಿ ವೀರರು ಸೇರಿ ಬಂಡೆಗಳಿಂದ ಕಲ್ಲುಗಳಿಂದ ಸೇತುವೆಯನ್ನು ನಿರ್ಮಿಸಿ ಈ ಸೀತೆಗಾಗಿ ರಾಮನನ್ನು ಇಲ್ಲಿವರೆಗೆ ಕರೆತಂದಿರಲ್ಲ. ಯಾವ ಜನ್ಮದ ಪುಣ್ಯವೋ ಏನು ನಿಮ್ಮಿಂದ ಈ ಭಾಗ್ಯವನ್ನು ನಾನು ಪಡೆದೆ. ನನ್ನ ರಾಮ ಲಂಕೆಗೆ ಬರುವಂತಾಯಿತು. ಇನ್ನು ನಾನು ಸಾಯುತ್ತೇನೆ, ನನ್ನ ವಿಧಿ ಇಷ್ಟೇ ಎಂದು ನಾನು ನಿನ್ನಲ್ಲಿ ಮೊದಲು
ಶ್ರೀಹತ್ಯ ಪಾತಕಿ ಶ್ರೀಹತ್ಯ ಪಾತಕಿ ಚತುರ್ಯುಗಕ್ಕೆ ನರಕದೊಳಗೆ ಚತುರ್ಯುಗಕ್ಕೆ ನರಕದೊಳಗೆ ನರಕದೊಳಗೆ ಸೋಲಾಗಿದೆ ಎಂಬುದಕ್ಕಾಗಿಯೋ ಸೋತಿದ್ದೇವೆ ಎಂಬ ಭಾವದಲ್ಲೋ ನೀನು ಮಾಡುವುದಕ್ಕೆ ಹೊರಟದ್ದು ನಿನ್ನ ಪೂರ್ವ ಪ್ರವೃತ್ತಿಗೆ ವಿಹಿತವಲ್ಲದು. ನಿನ್ನ ಆಲಾಪನೆಯನ್ನು ಮುಗಿದಿಲ್ಲ. ಇಲ್ಲ, ಇದು ಪ್ರಲಾಪ. ನೀನು ಹಾಗೆ ಮಾಡುವುದಕ್ಕೆ ಹೊರಟ್ರೆ ನನಗಾದ್ರೂ ಏನು ಮಾಡುವುದಕ್ಕಾಗುವುದಿಲ್ಲ, ನನಗೆ ಗೊತ್ತು. ನಾನು ಸೋತೆ, ಅದಕ್ಕಾಗಿ ಸೋತೆ. ಆದ್ರಿಂದ ನಿನ್ನ ದಯೆಯನ್ನು ಈ ವಿಷಯದಲ್ಲಿ ನಾನು ನಿರೀಕ್ಷಿಸ್ತೇನೆ. ನಿನಗೆ ಇಷ್ಟೀಗ ಒಂದು ದಯನೀಯವಾದ ಸ್ಥಿತಿ ಬಂದದ್ದು. ಅಮ್ಮ ಅವಳನ್ನು ಕೊಂದು ಕಾಣಿದರೆ ಮಾಡಿದಂತಹ ಎಲ್ಲ ಕೃತ್ಯಗಳು ನಿರರ್ಥಕವಾಗುತ್ತದೆ ಅಂತ ಅವಳು ಹೇಳಿದ್ದು ನಿನಗೂ ಕೇಳಿಲ್ಲ. ನಿನಗೆ ಸಂಕಟ ಬರ್ತದೆ ಅಂತ ನಾನೇ ಕೈಯ ಬಿಟ್ಟು ಬಿಡ್ಬೇಕು. ನಿನಗೂ ಸಂಕಟ ಬರ್ತದೆ ಎಂಬುದಕ್ಕೆ ನನಗೇನು? ಈಗ ನೀನು ಅಗ್ನಿಷ್ಠ ಹೋಮ ಯಾಗ ಮಾಡಿದ್ದೆ ನಮ್ಮವರಿಗೆಲ್ಲ ನಾನು ಉತ್ತರ ಕೊಡ್ತೇನೆ. ನಾನು ಅಲ್ಲ, ನಿನಗೆ ನೀನು ಉತ್ತರ ಕೊಡದ. ನೀನು ಯೋಚಿಸು, ಅಗ್ನಿಷ್ಠ ಹೋಮ ಯಾಗ ಮಾಡಿದ್ದೇನೆ, ಜ್ಯೋತಿಷ್ಠ ಹೋಮ ಮಾಡಿದ್ದೇನೆ, ಬಹುಸುವರ್ಗ ಮಾಡಿದ್ದೇನೆ ಅಲ್ವೋ, ಮಹೇಶ್ವರ ಎಲ್ಲ ಮಾಡಿದವನನ್ನು ಯಾವುದು ಮಹೇಶ್ವರ ಯಾಗ ಯಾವುದು ಮಾಡ್ತಾ ಇರುವಾಗ ಅಪ್ಪ ಬಂದು ಈ ಯಾಗ ಎಲ್ಲ ದೇವತಾ ಸಂಪ್ರೀತಿಗಾಗಿದ್ದದ್ದು ನಿನಗೆಲ್ಲ ಮಗನೇ, ನಾವು ಇದನ್ನು ಅವರ ಬಲಪುಷ್ಟಿಗಾಗಿ ಮಾಡಬಾರದು ಅಂತ ಎಬ್ಬಿಸಿಕೊಂಡು ಹೋಗುವ ಅಂತ ಸುದ್ದಿ. ಈಗ ಯೋಚನೆ ಮಾಡಿ, ಜ್ಯೋತಿಷ್ಠವನ್ನು ಏನು ಸ್ವರ್ಗಕ್ಕೆ ವೇದ ಹೇಳಿದ ಅದನ್ನು ಈಗ ಜ್ಯೋತಿಷ್ಠಾಮ ಮಾಡುವವರು ಅದನ್ನೇ ಹೇಳಿದ ಫಲಕಲ್ಲದ ಬೇರೆ ಯಾವುದಕ್ಕಾದ್ರೂ ಮಾಡಲಿಕ್ಕೆ. ಈಗ ಒಂದು ಹಂತದ ತನಕ ಬದುಕನ್ನು ಹೊಂದಿದ ಮೇಲೆ ಸತ್ತ ಮೇಲಾದರೂ ಸ್ವರ್ಗದಲ್ಲಿ ಸತ್ಯ ಬೇಕು ಎಂಬುದಕ್ಕಾಗಿ ಜ್ಯೋತಿಷ್ಠೋಮ ಯಾಗ ಮಾಡುವಾಗ ಜ್ಯೋತಿಷ್ಠೋಮ ಮಾಡುವುದು, ಚತುರ್ಯುಗ ನರಕವನ್ನೇ ಮನೆಯಾಗಿ ಮಾಡುವಂತಹ ದುಷ್ಪ್ರವೃತ್ತಿಯನ್ನು ಇಲ್ಲಿ ಮಾಡುವುದು. ಈಗ ಪರಸ್ಪರ ವಿರುದ್ಧ. ನೀನು ಯೋಚನೆ ಮಾಡಿ, ಈಗ ಸತ್ತ ಮೇಲೆ ಸ್ವರ್ಗ ಬೇಡ ಅಂತ ಅನ್ವಯಿಸಿದವರು ಸ್ತ್ರೀ ಹತ್ಯೆ ಮಾಡುವುದು, ಸ್ತ್ರೀ ಹತ್ಯೆ ಮಾಡಿದವರು ಮತ್ತೆ ಜ್ಯೋತಿಷ್ಠೋಮ ಅಲ್ಲ ಯಾವುದನ್ನು ಮಾಡಿ ಪ್ರಯೋಜನವಿಲ್ಲ. ಅನಿವಾರ್ಯವಾಗಿ ಬರ್ತದೆ ಸನ್ನಿವೇಶ. ಅನಿವಾರ್ಯ ಇಲ್ಲವಲ್ಲ. ಈಗ ಅಂಧತಾಮಿಸ್ನ ಯಾವ ಅನಿವಾರ್ಯತೆ ಬಂದರು? ಅಂಧತಾಮಿಸ್ನದಲ್ಲಿ ನಮಗಿರುವಂತಹ ದುಷ್ಕೃತ್ಯವನ್ನು ನಾವು ಈ ಬದುಕಿನಲ್ಲಿ ತಿಳಿದು ಮಾಡಬಹುದು. ಈಗ ಸ್ವರ್ಗ ನರಕ ನಂಬದೆ, ಮಾಡಿದ ಪುಣ್ಯ ಕರ್ಮದಿಂದ ಸ್ವರ್ಗ ಸಿಗ್ತದೆ ಅಂತ ನಂಬದವರು, ನಾವು ಕೆಟ್ಟದ್ದು ಮಾಡಿದ್ರಿಂದ ನರಕಕ್ಕೆ ಹೋಗುತ್ತೇವೆ ಅಂತ ನಂಬದವರು ಏನು ಮಾಡಲಿ? ನೀನು ಹಾಗಿದ್ದವಲ್ಲ. ಮತ್ತೆ ಯಾರಾದ್ರೂ ಅಲ್ಲ, ನಾವು ಸ್ವರ್ಗ ನರಕವನ್ನು ನೋಡಿ ಬಂದವರು ಮಾತಾಡ ನೋಡಿದ ಕ್ರಮ ಹೇಗೆ ಬಿಟ್ಟು ಅಂದ್ರೆ ಈ ಸ್ಥಿತಿಯಲ್ಲೂ ಬೇಕು. ಇಲ್ಲ, ಅದನ್ನೇ ಯಮನನ್ನು ನರಕವನ್ನು ಸ್ವರ್ಗವನ್ನು ಎಲ್ಲರನ್ನು ನೋಡಿದರು. ಈಗಲೂ ಸ್ವರ್ಗ ಬೇಕು. ಒಂದು ವೇಳೆ ಸತ್ತ ಮೇಲೆ ನಾವು ಸ್ವರ್ಗಸ್ಥರಾಗಿ ಇರಬೇಕು. ನೀನೇ ಮಾಡಿದ ಯೋಚನೆ. ಸರಿಯಪ್ಪ, ನೀನು ಬದುಕಿದ್ದು ಇಟ್ಕೊಳ್ಳ, ನಿನಗೆ ಬೇಕಿದ್ದದ್ದು ನನಗೆ ಹೇಳಿ ಏನಾದ್ರು. ಮತ್ತೆ ಬರುವುದು ಯಾರಿಗಾದ್ರೂ ಹೇಗಾದ್ರೂ ಬರ್ತದೆ, ನಾವು ಹೇಳಿದ್ರಿಂದ ಬರುವುದು ಅಲ್ಲ, ಇಂಥದ್ದನ್ನೇ ಹೇಳಿದ್ದು ನಾನು. ಆ ಕಾರಣದಿಂದ ನಾನು ಅದನ್ನು ಹೇಳುವುದು, ಬದುಕಿಯೇ ಸರ್ವತ್ರ ಸ್ವರ್ಗಾನುಭವವನ್ನು ಸುರೇಗೊಳ್ಳಬೇಕು ಅಂತ ಅಂಬಲಿಸಿದ ನೀವು ನರಕ ಭಾಗನ ನಾನು ಭಿಕ್ಷುರ ನರಕ ಕಬ್ಬಿನ ಗಾಳಕ್ಕೆ ಕಬ್ಬನ್ನು ಹಾಕಿ ರಸ ತೆಗೆದು ಈ ಹತ್ಯೆ ಮಾಡಿದ ಮಾತಕ್ಕೆ
ಹೌದಲ್ವ? ಆ ಇಕ್ಷುರಸದಂತ ಅದು ನಿಜವಾಗಿ ವೈತರಣಿಯಂತೆ ಶಿಕ್ಷೆಯ ಒಂದು ಭಾಗ ಅಂತ ಹೇಳ್ತಾರೆ. ಅದರ ಒಳಗೆ ಹಾಕಿ ತೆಗೆಯುವುದಂತೆ ಶಾಸ್ತ್ರ ಹೇಳ್ತದೆ, ನಾನಲ್ಲ, ಇತಿಹಾಸ ಶಾಸ್ತ್ರಗಳು ಅದನ್ನು ಹೇಳ್ತದೆ. ಆ ಶಿಕ್ಷೆಗೆ ಅಷ್ಟು ಭೀಕರ ಚತುರ್ಯುಗ ಗಿರಹದೊಳಗೆ 4 ಯುಗ ರಾಜದಂಡದಲ್ಲಿ ಅತ್ಯಂತ ನಿಕೃಷ್ಟವಾದ ಪಾತಕತೆ ಕೊಡುವ ಭೀಕರವಾದ ಶಿಕ್ಷೆಗೆ ಅರ್ಹವಾದ ನಿರ್ಜನ ಪ್ರದೇಶದಲ್ಲಿ ಅನೇಕ ವರ್ಷಗಳ ಕಾಲ ವಿಚಾರಣೆ ಮಾಡಿ ಅಲ್ಲಿಯೇ ಕಷ್ಟ ನಷ್ಟಗಳನ್ನು ಅನುಭವಿಸುವುದಕ್ಕೆ ಹೇತುವಾಗಬಹುದಾದ ನಿಕೃಷ್ಟ ಪಾತಕ ಪ್ರಿಯತೆ ಎಂಬುದು ಯೋಚನೆ ಮಾಡಿ. ಆದ್ದರಿಂದ ಇಹದಲ್ಲೂ ಪರದಲ್ಲೂ ದುಃಖಭಾಜನರಾಗುವಂತಹ ನರಕಾನುಭವವನ್ನು ಸ್ಪಷ್ಟವಾಗಿ ನಮಗೆ ತಂದುಕೊಡುವ ಈ ಕೃತ್ಯವನ್ನು ಬಹುಯಜ್ಞಗಳಿಗೆ ಯಜಮಾನನ ಸ್ವರ್ಗ ಕಾಮನೆಯನ್ನು ಇಹದಲ್ಲೂ ಪರದಲ್ಲೂ ಹೊಂದ ಬಯಸಿದ ಇಂದ್ರಾದಿ ಯಾವ ಕೂಡಲೂ ಯಾವ ಕಾಲದಲ್ಲೂ ಮಾಡಲಿಕ್ಕಿಲ್ಲ. ಆದ್ದರಿಂದಲೇ ಆ ಒಂದು ಕಾರಣ ಸಾಕು. ಈಗ ಊರಿನವರಿಗೆ ಹೇಗೆ ಬೇಕಾದ್ರಾಗಲಿ, ಅಪ್ಪನಿಗೆ ಹೇಗೆ ಬೇಕಾದ್ರಾಗಲಿ, ನೀನು ಮಾಡಲಿಕ್ಕೆ ನಿನಗೇ ಒಳ್ಳೆಯದು ಮಾಡಲಿಲ್ಲ ಅಂತಾದ್ರೆ ಮತ್ತೆ ಊರಿಗೆ ಒಳ್ಳೆಯದು ಮಾಡಲಿಕ್ಕೆ ಉಂಟ. ಯೋಚನೆ ಮಾಡಿ. ನಾನೀಗ ಯೋಚನೆ ಮಾಡುವುದು ಯಮನಿಗೆ ಬಂದ ಕಷ್ಟ ಅಲ್ಲ, ಅದೇ ಯಾಕೆ ಅವನಿಗೆ ಪ್ರಾಣ ಮಾಡಬೇಕು. ಅಲ್ಲ, ಅದು ಮಾಡಿದ್ದೇ ಉಂಟು. ಅದು ಮಾಡಿದ್ದಕ್ಕೆ ಎಲ್ಲ ಜನ ಸಿಗಲಿಲ್ಲ ಅಂತ ನೀನು ಮಾಡ್ಲಿಕ್ಕೆ ಹೊರಟದ್ದು ಅಲ್ವಾ? ಈಗ ಅವ ಮಾಡಿದ್ದು ಅದ ಮಾಡಿದವರಿಗೆ ನಿನಗೆ ಆಗಬೇಕಾಗ್ತದೆ. ಈ ಯುದ್ಧ ನಿರ್ಣಾಯಕತೆಯನ್ನು ಹೊಂದುವಲ್ಲಿ ಅಸಫಲವಾಗಿದೆ ಎಂಬ ಹತಾಶೆ ಅಭಿನ. ಈಗ ನಾವು ಬೇರೆ ಹೇಗೆ ಈಗ ನೀನು ಹೊಡೆಯು, ನಮ್ಮ ನೀನೇ ಹೊಡೆಯು, ನಾನು ಪೆಟ್ಟು ತಿನ್ನುವುದು ಮಾತು. ನೀನು ಎಲ್ಲಿ ಅವಧಿ ಹೇಳಿದ್ದ ಅಲ್ಲಿಯವರೆಗೆ ನೀನು ಹೇಳಿ ನೀನು ಹೊಡೆದ ಮೇಲೆ ಅದನ್ನೆಲ್ಲ ನಾನು ತಿಂದ ಮೇಲೆ ಮತ್ತೆ ನಾನು ಈಗ ಪರಸ್ಪರ ಆಚೆ ಈಚೆ ಘಾತಾಘಾತಗಳನ್ನು ಮಾಡುವುದು ಬೇಡ. ನಿನ್ನನ್ನು ಮುಗಿದ ಮೇಲೆ ನನ್ನದಾದ ಮೇಲೆ ನಿನ್ನ ಈ ಕ್ರಮದಲ್ಲಿ ಹೊಸ ಉಪಕ್ರಮದಲ್ಲಿ ಫಲಿತಾಂಶ ಸಿಗ್ತದೆ ನೋಡಿ. ಈಗ ಅದಕ್ಕೆ ನಾವು ಹೋರಾಟ ಮಾಡುವ ನಮ್ಮೆಲ್ಲ ನೋಡು, ಅದಕ್ಕೆ ನೀನು ಇದು ಹೊಸ ವಿಧಾನದ ಯುದ್ಧ. ಇದು ನನ್ನ ಮಟ್ಟಿಗೆ ಮಾತ್ರ, ನಿನ್ನ ಮಟ್ಟಿಗೆ ಅಲ್ಲ. ನೀನು ಹೀಗೆ ಮೊದಲು ಯುದ್ಧ ಮಾಡಿ ನನಗೆ ಬಲ್ಲೆ ಅವಳು ಬಿಟ್ಟು ಹೋದದ್ದು ನಾನೇನು ಮಾಡಲಿಲ್ಲ. ನಿಮಗೆ ಕಣ್ಮರೆ ಆದವರನ್ನು ನಾವು ಬಂದಿದ್ದೇವೆ ಅಂತ ಯಾಕೆ ಹೇಳುದು? ನಿಮಗೆ ಕಾಣಲಿಕ್ಕೆ ಸಿಕ್ಕದಿದ್ರೆ ನಿಮಗೆ ಲಂಕಿಗೆ ಶವ ಎಂತದ ಅಪಾಯ? ಎಲ್ಲ ನಿನ್ನ ಹಾಗೆ ಇಲ್ಲ. ಅವಳು ಸತ್ರ ಅಲ್ವ ಹೇಳಾದ್ರು ನೀನು ಉಳಿಸಿ. ಅವಳು ಬಿಟ್ಟು ಹೋದದ್ದು ನನಗೆ ಗೊತ್ತಿಲ್ಲ. ಅವಳನ್ನು ಬಿಟ್ಟುಕೊಂಡು ಹೋದದ್ದು ಎಂತದ್ದು ನನಗೆ ಗೊತ್ತಿಲ್ಲ. ಆ ಹುಡುಗಗಳಾದ್ರಿಂದ ಸಾಯಲಿಲ್ಲ. ನೀನು ನೋಡು, ನಿಜವಾಗಿ ನಿನಗೆ ಆ ಒಂದು ಸಂದೇಹ ಇಲ್ಲ. ನಿಮಗೆ ಬಚ್ಚಾನ ಓದಲಿಕ್ಕೆ ಬೇಕಾದಾಗ ಬ್ರಹ್ಮ ಬರುವುದು ಒಂದು ಸಲ ಬಂದು ಲಂಕಿಣಿ ಎಲ್ಲಿದ್ದಾರೆ ಅಂತ ಒಂದು ಪ್ರಶ್ನೆ ಅದೇ ಹಾಗೆ ನಾನು ಮಾಡಲಿಲ್ಲ. ನನಗೆ ಗುರುತ ಇಲ್ಲ, ಆದ್ರೆ ಗುರುತ ಇದ್ದದ್ದು ನಾಟಕ ಅಂತ ನೆನೆಸಿದವರ ಗುರುತ. ಅದು ಹೇಳಿ ಅಲ್ಲಿ ಕಬ್ಬಿನ ಕಾಣ ಬೇಡವಾ? ಈಗ ದುಷ್ಟ ಸ್ತ್ರೀಯಾದವರು ಎಂತೆಕಟ್ಟಗಳಾದವರು ಯಾರನ್ನು ಸ್ತ್ರೀಯರ ಕಕ್ಷೆಯಿಂದ ಹೊರಗಿಡಬಹುದು ಅಂತ ತಿಳಿದವರು ಹೇಳಿದ್ದು. ಹೌದು ಹೌದು. ಆದ್ರೆ ಈ ಮಹಾತಾಯಿ ಏನು ಮಾಡಿದ್ದಾಳೆ ಅಂತ ಕಣ್ಣೀರು ಹಾಕಿದ್ದು ಬಿಟ್ಟು ಬೇರೆ ಏನು ಮಾಡಿಲ್ಲ. ಅಯ್ಯೋ ರಜೆ ಆಗ್ತದೆ. ಬಹುಶಃ ಅಪಹರಣವೇ ಆಗ್ತದೆ. ಮೃತ್ಯುಪ್ರಾಯವಾಗಿ
ಊರಲ್ಲಿ ಪುರೋಹಿತರಿದ್ದಾರೆ. ಪುರೋಹಿತರಿದ್ದಾರೆ. ಪುರೋಹಿತರು ಉಂಟಂದ್ರೆ ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ಮಾಡಿಸುವ ಸಾಮರ್ಥ್ಯ ನಮಗೆ ಬೇಕು ಅಷ್ಟೇ ಇರುವುದು. ಯಾವ ಪಾಪ ಮಾಡಿದ್ರು ನಡೆಯುತ್ತೆ. ಅವರಿರುವುದು ಪ್ರಾಯಶ್ಚಿತ್ತ ಮಾಡಿಸಲಿಕ್ಕೆ ಅಲ್ಲಪ್ಪ, ಅವರು ಪುಣ್ಯಾತ್ಮರಾಗಿ ಸತ್ಕರ್ಮವನ್ನು ಮಾಡಿಸಲಿಕ್ಕಿದ್ದವರು. ಸತ್ಕರ್ಮ ಮಾಡಲಿಕ್ಕೆ ಅನರ್ಹತೆ ತಂದು ಕೊಡುವ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಸಿರಬೇಕಲ್ಲ, ಅದಕ್ಕೆ ಮಾಡಿದ್ರು. ಆದ್ರಿಂದ ಪುರೋಹಿತರಿದ್ದ ಪಾಪ ಯಾವ ಪ್ರಾಯಶ್ಚಿತ್ತವೇ ಆಗಲಿ ಮಾಡ್ತಾರೆ ಪಾತಕ ಆದ ಮೇಲೆ ಆಗಬೇಕಲ್ಲ. ಕೆಲವು ಸಲ ಹಾಗಾಗುತ್ತದೆ. ಏನು? ಭೂಮಿ ಉಳುಮೆ ಮಾಡದೆ ಹೊಸ ಬೀಜ ಹಾಕಬೇಕಾಗುವುದು. ಉಳುಮೆ ಆಗುವಾಗ ಭೂಮಿಗೆ ನೋವಾಗ್ತದೆ ಅಂತ ನೋಡ್ಲಿಕ್ಕೆ ಉಂಟು. ನಾಳೆ ನಾವು ಬೆಳೆಸುವಂತಹ ಬೆಳೆಗಾಗಿ ಆ ನೋವನ್ನು ಮುಂದೆ ಸರಿ ಅನ್ನುವಂತಹ ಕಾರಣಕ್ಕಾಗಿ ಗೃಹ ನಿರ್ಮಾಣವನ್ನು ಮಾಡುವಂತಹ ಕಾರಣಕ್ಕೆ ನಾಲ್ಕು ದೋಷಗಳು ಬರುವುದಿಲ್ಲ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿದ್ರೆ ಮುಗಿಯುವುದಿಲ್ಲ. ಈಗ ನಮಗೆ ಒಳ್ಳೆದಾಗಬೇಕು, ಕೆಲವಕ್ಕಾದ್ರೂ ನೋವು ಮಾಡಬೇಕಾಗ್ತದೆ, ಅದೆಲ್ಲ ಒಳ್ಳೆದಾಗಲಿಕ್ಕೆ ಆಗುವುದಿಲ್ಲ. ಈಗ ಉಳುವ ಬಿತ್ತುವುದಕ್ಕಾದ್ರೂ ಉಳಿಬೇಕಲ್ಲ. ಹೌದು. ಈಗ ಉಳುವವನಿಗೆ ಕೆಡುಕಾಗ್ತದೆ ಉತ್ತರದಿಂದ ಅಂತ ಆದರೆ ಆ ಸ್ಥಿತಿಯಲ್ಲಿ ನಾವು ಉಳುವುದಕ್ಕೆ ಹೊರಟ್ರೆ ಅದು ಸರ್ವನಾಶಕ್ಕಾಗಿ ಅದು ಬರುವುದಲ್ಲ. ನಾನು ನೋಡಿಕೊಂಡು ನನ್ನ ಹಿಂದ ಚಿಂತ ಕೋಪ ಬಂದ ಈಗ ನನ್ನ ಸೋದರ ಮಾವ ಅಲ್ಲ ಮಾಂಗ ನನಗೆ ನಾಳೆ ಯಾವುದು ಒಳ್ಳೆಯದು ಅಂತ ನಾನು ಆಲೋಚನೆ ಮಾಡಲಿಲ್ಲ. ನಮಗೆ ಸತ್ಯದ ಸನ್ನಿವೇಶ ಏನು ಇದನ್ನು ಮುಗಿಸಿದೆ ನಮಗೆ ಅದು ಒಂದೇ ಯೋಚನೆ. ಹಾಗಾಗಿ ಕರೀತಾರೆ ಅದು ಅಮ್ಮ ಬೇರೆ ಹೇಳ್ತಾಳೆ. ನೀನು ಇಷ್ಟು ಹೊತ್ತು ಮಾಡಿದ ಪ್ರಯತ್ನವೆಲ್ಲ ಗೋಕಲ್ಲ ಮೇಲೆ ಮನಸ್ಸುರಿದಾಗ ಹತ್ತಿರ ಬಂದರೆ ಕೈ ಏರಿಸ್ತಾನೆ, ಬರ್ಲಿಗಿದ್ದಾನೆ, ಅದಕ್ಕೆ ದೂರದಿಂದ ಮಾತಾಡ್ತಾ ಇದ್ದೇನೆ. ನಿನ್ನ ಯಾವ ಮಾತನ್ನು ಆತ ಕೇಳುವುದಿಲ್ಲ. ಖಳ ಕೂಡ ಅಮ್ಮ ಗಟ್ಟಿ ಹೇಳಿದ್ರೆ ಅವಳು ಅದರಿಂದ ಆಕ್ರೋಶಗೊಂಡಾದರು. ಏನು ಮಾಡುವುದು ಹೇಳು? ಪ್ರಾಣ ಹೋಗುವುದೇ ಅನಿವಾರ್ಯ ಎಂದು ನನಗೀಗ ಭಾಸವಾಗುತ್ತಾ ಇದೆ. ಹೋದರೆ ಹೋಗಲಿ, ಸಾಯುವುದಕ್ಕೆ ನಾನು ಅಂಜುವವಳಲ್ಲ. ನಮ್ಮೆಲ್ಲರ ಬದುಕನ್ನು ನಿನ್ನ ಅನುಗ್ರಹದಿಂದ ಹೊಂದುವುದಕ್ಕೆ ಹೊರಟು ನೀನು ಯಾಕಮ್ಮ ಆಗ ಮಾತಾಡ್ತೀನಿ? ಆದರೆ ಸಾಯುವ ಮೊದಲು ನನ್ನ ಅಣ್ಣನ ಮುಖವನ್ನು ಒಮ್ಮೆ ನೋಡಬೇಕೆನ್ನುವ ಆಸೆ, ಅದು ಈಗ ಫಲಿಸುವ ಲಕ್ಷಣ ಕಾಣ್ತಾ ಇಲ್ಲ. ಯಾಕಮ್ಮ? ಇಲ್ಲ, ಹತಾಶನಾಗಬೇಡ, ಹತಾಶನಾಗಬೇಡ. ಆಗಲಿ ಮಗು, ಈ ಹೊತ್ತಿಗೆ ಆ ಕೂಡ ನನ್ನನ್ನು ಕಡಿಯೋ ಹೊತ್ತಿಗೆ ನೀನಾದರೂ ಇಲ್ಲಿ ಇದ್ದೀಯಲ್ಲ. ಅವನು ನನ್ನನ್ನು ಕಡಿದು ಚೆಲ್ಲುತ್ತಾನೆ. ಅಯ್ಯೋ ಅಯ್ಯೋ ಶಾಂತಮ್ಮ, ಆ ಚೆಲ್ಲಿದ ಈ ದೇಹವನ್ನ ನನ್ನ ರಾಘವನಲ್ಲಿ ನೀನು ಕೊಂಡು ಹೋಗುವ ಹಾಗೆ ರಾಘವನಲ್ಲಿ ನೀನೊಂದು ಹೇಳಬೇಕು. ಆತನ ಎದುರು ನನ್ನ ದೇಹವನ್ನು ಇರಿಸಿ ಸೀತೆಗೆ ಮಾತ್ರವಲ್ಲ ಎಲ್ಲರಿಗೂ ಇಂತಹ ಗತಿ ಬಂದಿತ್ತು ರಾಘವ. ಇನ್ನು ಈ ಯುದ್ಧದಿಂದ ಹಿಂದಕ್ಕೆ ಹೋಗು ಅಂತ ಹೇಳಬೇಕು. ಇಲ್ಲ, ಯುದ್ಧ ಹಾಗೆ ನಿವರ್ತಕ್ಕಾಗುವುದಿಲ್ಲ. ಎಲ್ಲರನ್ನು ಕೊಲ್ಲಬೇಕ ಕೊಂದನು. ಅಮ್ಮ ಹಾಗೆ ಹೇಳಿದ್ದಕ್ಕಾಗಿ ಎಷ್ಟು ಹತಾಶೆ. ಬದುಕಿನ ಕುರಿತಾದಂತಹ ಆಶೆಯನ್ನು ನಿರಸನಗೊಳಿಸಿಕೊಂಡಂತಹ ದುಸ್ಥಿತಿಯಲ್ಲಿದ್ದಾಳೆ. ಯೋಚಿಸು, ಹಲವು ಮಾತನ್ನೆಲ್ಲ ಮೆಚ್ಚಿಸಿದವಲ್ಲ ನೀನು. ನೀನಿಗೆ ಯೌವನವನ್ನು ಕರ್ತೃತ್ವವನ್ನು ಎಲ್ಲ ಉಳಿಸಿಕೊಂಡು ಇದನ್ನು ಮಾಡಿದ ಮೇಲೆ ಯೋಚಿಸು. ಈಗ ನಿನ್ನ ಅಪ್ಪ ತಂದುಕೊಂಡ ಆಪತ್ತನ್ನು ಅಪ್ಪನ ಕಣ್ಣು ತಪ್ಪಿಸಿ
ನೀನು ಇದನ್ನು ಮಾಡಿ ನಿವಾರಿಸಬಹುದು ಅಂತ ಭಾವಿಸಿದ್ರು. ಒಂದು ಹೇಳ್ತೇನೆ, ಈಗ ಈಗ ನೀನು ಬಯಸಿದ್ದನ್ನು ಆಗ ಕೊಟ್ಟರೆ ರಾಮನ ಪ್ರತಿಕ್ರಿಯೆ ಏನಿರ್ಬೋದು? ಎಂತದ್ದು ಬಂದಾಗ ಹಿಂದೆ ಹೋಗ್ತಾನೆ. ಎಲ್ಲಿಗೆ ಬಂದಾಗೆ ಹಿಂದೆ ಹೋಗ್ತಾನೆ. ನಿಮ್ಮಿಂದ ಏನು ಮಾಡುವುದಕ್ಕಾಗುವುದಿಲ್ಲ. ಅರಾಕ್ಷಸವಿಮಂ ಲೋಕಂ ಕರ್ತಾಸ್ಮಿ ನಿಶಿತೈಶ್ವರೈ. ನನ್ನ ಮಾತಲ್ಲ, ಪ್ರಭು ಶ್ರೀರಾಮಚಂದ್ರನ ಮಾತು. ಈ ಲೋಕದಲ್ಲಿ ರಾಕ್ಷಸ ಕೇಳುವಾಗ ನಮ್ಮ ರಕ್ತವಿದ್ರೆ ಆದ್ದರಿಂದ ಹೌದಾ, ಕೇಳುವಾಗಲೇ ನಿಮ್ಗೆ ಅಪ್ರಿಯವಾಗ್ತದೆ. ಅದನ್ನು ಆಗ ಕೊಡ್ತಾನೆ. ಯೋಚಿಸು, ರಾಮ ಸಂಕಲ್ಪ ಸತ್ಯವಾಕ್ಯನವನು, ಸತ್ಯ ಸಂಕಲ್ಪನವನು, 77 ಕೋಟಿ ಕಪಿನಾಯಕರು, 18 ಪದ್ಮ ವಾಹನರು, ಈ ಸಮೂಹವನ್ನು ಸೀತಾನ್ವೇಷಣೆಗೆ ಬಿಟ್ಟಲ್ಲಿದೆ. ರಾಮ ಸಂಕಲ್ಪ ಆಗುತ್ತದೆ ಎಂದದ್ದನ್ನು ಆಗ ಕೊಡ್ತದೆ ಎಂಬುದಕ್ಕೆ ನಿದರ್ಶನ ಕೊಡುವುದಕ್ಕಿಂತ ಮುದ್ರಾಂಗುಲಿಯಕವನ್ನು ನನ್ನ ಕೈಗೆ ಕೊಟ್ಟದ್ದು, ನಾನೇ ಅದನ್ನು ಸೀತಾದೇವಿಗೆ ಕೊಟ್ಟದ್ದು. ಇಷ್ಟು ಮಂದಿ ಹುಡುಕುವಾಗ ಈಗ ಸೀತಾದೇವಿಗೆ ನಾನೇ ಕೊಡ್ತೇನೆ ಅಂತಂದ್ರೆ ಆಗಬೇಕಾದದ್ದು ಯಾರಿಂದ, ಯಾವುದು, ಹೇಗೆ ಅಂತ ದೇವಾದಿದೇವನಾದ ರಾಮಚಂದ್ರನಿಗೆ ಗೊತ್ತುಂಟು ಅಂತ ಅರ್ಥ. ಆ ರಾಮ ಸಂಕಲ್ಪಕ್ಕೆ ಬಂದೇ ತರುವುದಕ್ಕೆ ಯತ್ನಿಸಿದ್ರೆ ಸರ್ವನಾಶ ರಾಮಚಂದ್ರನಿಗೆ ಅಂತ ಗೊತ್ತಾದ್ರೆ ಒಬ್ಬರನ್ನೇ ಕಳಿಸಿದ್ರೆ ಸಾಕಾಗ್ತಿತ್ತು. ಇಲ್ಲ. ಹಾಗಾಗಿ ಒಂದು ನಿರರ್ಥಕವಾದ ಕಾರ್ಯಕ್ಕೆ ತನ್ನವರನ್ನು ನಿಯೋಜಿಸುವಂತಹ ಒಂದು ಕೆಟ್ಟ ಬುದ್ಧಿಯವರ ದೇವರಿಗೆ ಮಂಗಳಾರತಿ ಮಾಡಿದವರು ಮಾತ್ರ ಆರಾಧಕರನ್ನು, ಪ್ರದಕ್ಷಿಣೆ ಬಂದವರು ಆರಾಧಕರು. ರಾಮ ಸೇವೆಗೆ ಅವಕಾಶ ಅವರೆಲ್ಲ ಪ್ರದಕ್ಷಿಣೆ ಬಂದರು. ನಾನು ರಾಮನ ಮುಖದಲ್ಲಿ ಮಂಗಳಾರತಿಯನ್ನು ಬೆಳಗಿದೆ. ಆ ಯೋಗ ಸಿಕ್ಕಿದ್ದಷ್ಟೇ. ಕೆಲಸ ಮಾಡ್ಲಿಕ್ಕೆ ಜನ ಬಂದ್ರೆ ಆಗುವ ಎಂದು ಸುಮ್ಮನೆ ಅದು ಪ್ರದಕ್ಷಿಣೆ ಈ ಸೀತೆಯನ್ನು ನೀನು ರಾಮಚಂದ್ರನಿಗೆ ಬಿಟ್ಟು ಕೊಟ್ಟು ನಾವು ಇಲ್ಲಿಂದ ಹೊರಟು ಇನ್ನೊಂದು ಮಾಯಾ ಸೀತೆಯನ್ನು ಮಾಡಿ ನಿನ್ನ ಅಪ್ಪನ ತಲೆಯಲ್ಲಿ ಕಲೆ ಕಡಿ ಅಲ್ಲಿಗೆ ಅವನಿಗೂ ಮತ್ತೆ ಸೀತೆಯನ್ನು ಹುಡುಕುವುದಿಲ್ಲ, ರಾಮನಿಗೂ ಸೀತೆ ಸಿಗ್ತದೆ. ಹಾಗೆ ಮಾಡುವುದು ಒಂದು ಮಾಯಾ ಸೀತೆಯನ್ನು ಮಾಡಿ. ನಿನಗೆ ಮಾಯಾವಿ ಅಲ್ವೋ, ಒಂದು ಮಾಯಾ ಸೀತೆ ಮಾಡಿ ಅಪ್ಪನ ಒಂದು ವೇಳೆ ನಾನು ಮಾಯಾ ಸೀತೆಯನ್ನು ಮಾಡುವುದಾದ್ರೂ ಎಲ್ಲಿಗೆ ಅಂತ ನಿನ್ನಿಂದ ಕೇಳಿ ಆಗ್ಬೇಕು. ನಾನು ಹೇಳಿದ್ದೆ ಎಲ್ಲ ಮುಗಿಸಲಿಕ್ಕೆ ಇಲ್ಲಿಗೆ ರಾಮನಿಗೆ ನಿಜ ಸೀತೆ, ಅಪ್ಪನಿಗೆ ಮಾಯಾ ಸೀತೆ. ನಮಗೆ ನಷ್ಟ ಆಗದಾಗ ಇದನ್ನ ಅವನಿಗೆ ನಷ್ಟ ಮಾಡ್ಲಿಕ್ಕೆ ನನ್ನ ಹತ್ರ ಕಲಿಬೇಕು. ಇಂದ್ರಜಿತ್ತು ನಾನು ಹೌದಾ.
ಅವನಿಗಾದಿಯಾಗಿ ಭೂಮಿಯ ಭಾಗ್ಯದ ಸ್ವರೂಪದಲ್ಲಿ ಎದ್ದು ನಿಂತ ಮಹಾತಾಯಿ ನೀನು. ಪ್ರಭು ಶ್ರೀರಾಮಚಂದ್ರನ ಧರ್ಮಪತ್ನಿಯಾಗಿ ಲೋಕಕ್ಕೆ ತಂದೆ ತಾಯಂದಿರಾಗಿ ಆರಾಧ್ಯನು ನೀನು. ನೀ ಹಿಡಿದು ಬಂದದ್ದು ಅನುಗ್ರಹಿಸಿ ನಿಂದದ್ದು ನಮ್ಮೆಲ್ಲರ ಭಾಗ್ಯ ಅಂತ ಪರಿಭಾವಿಸಿದ ಈ ಕಾಲದಲ್ಲಿ ನಿನ್ನ ಕಡೆ ಎರಡಾಗಿ ಹೀಗೆ ರುಂಡಮುಂಡಗಳು ಬೇರ್ಪಟ್ಟ ಸ್ಥಿತಿಯಲ್ಲಿ ಅಯ್ಯೋ ಅಯ್ಯೋ ಇದನ್ನು ನೋಡುವ ಸ್ಥಿತಿ ಬಂತು ಅಂತಂದ್ರೆ ಭೂಮಿಯ ಭಾಗ್ಯ ಕ್ಷಯಿಸಿದೆ ಅಂತ ಅರ್ಥ ಅಲ್ಲ. ಅದಕ್ಕೆ ನಾನು ದೃಕ್ಸಾಕ್ಷಿಯಾಗಬೇಕಾದ ದುರವಸ್ಥೆ ಒದಗಿತ್ತು ಅಂದ್ರೆ ಏನು ತಾತ್ಪರ್ಯ? ಎಲ್ಲೋ ನಾಮಸೇವಾ ಪ್ರವೃತ್ತಿಯಲ್ಲಿ ಸೇವಕರ ಮನಸ್ಥಿತಿಯಲ್ಲಿ ವಿಚಲನೆ ಬಂದಿದೆ, ಅಹಂಕಾರ ಜಾಗೃತವಾಗಿದೆ, ಒಂದ ಬಾರದ ಅಭಿಮಾನ ಹೊಂದಿದ್ದೇನೆ. ಇದೇ ಕಾರಣವಾಗಿ ನನಗೆ ಅವನ ಜಾತೆ ಈ ಭೂಮಿಯ ಮೇಲೆ ಹುಟ್ಟಿದವರಲ್ಲಿ ಎಲ್ಲರಿಗಿಂತಲೂ ಸಹಜವಾಗಿ ಸ್ತ್ರೈಣ ಭಾವದಿಂದ ಪತಿಪರಾಧೀನತೆಯಿಂದ ಅನುಕ್ಷಣವು ಉಸಿರಾಡುವುದನ್ನು ಮರೆತರು ನಾಮಧ್ಯಾನವನ್ನು ವಿಸ್ಮರಿಸದ ನಿನ್ನ ಚಾರಿತ್ರ್ಯದ ಶುದ್ಧಿಯನ್ನು ಕಂಡು ಇನ್ನೊಬ್ಬರದ ಸ್ವಭಾವಕ್ಕೆ ಚಿಂತಾಮಣಿಗೆ ತಕ್ಕ ವನಿತೆ ಅಂತ ಕೊಂಡಾಡಿದ ನಾನೇ ಯಾವ ನಾಲಿಗೆಯಲ್ಲಿ ನಿನ್ನ ಗಡಿಯರಡಾದದರ ವರ್ತಮಾನವನ್ನು ಪ್ರಭು ಶ್ರೀರಾಮಚಂದ್ರ ಇಲ್ಲ ಇಲ್ಲ ಅವನ ಅತ್ತರೂ ಸಹಿಸಲಾರೆ, ಅವನ ಶೋಭೆಯನ್ನು ಕಾಣಲಾರೆ. ಅವನೆಲ್ಲಾದರೂ ಭೈರವಾಕೃತಿಯನ್ನು ತಿಳಿದು ಕೋಪೋದ್ದೀಪಿತರಾದರೆ ಈ ಬ್ರಹ್ಮಾಂಡವನ್ನು ಉಳಿಸುವವರಾರು. ಅವನೇ ವಿಷಣ್ಣವದನಾಗಿ ಸಾಗರೋಪಮವಾದಂತಹ ಕಣ್ಣೀರ್ಧಾರೆಯನ್ನು ಮಾಡುವುದು ಹರಿಸಿದರೆ ಈ ಭೂಮಿಯನ್ನು ಮತ್ತೆ ಅದರ ತಾಪದಿಂದ ಅದರ ಪಾಪದಿಂದ ರಕ್ಷಿಸುವವರಾರು. ಇಲ್ಲ 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 ಯಾಕಾಗಿ ಬಂದನು? ರಾಮನಿಂದಲೇ ಕಣ್ತಪ್ಪಿಸಿಕೊಂಡವರು ನನ್ನ ಕಣ್ಣ ಮುಂಭಾಗದಲ್ಲಿ ಬಂದಾಗ ಕಣ್ಮುಚ್ಚಿಕೊಂಡು